ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಖ್ಯಾತ ನಿರ್ದೇಶಕರಾದಂಥ ರವಿ ಶ್ರೀವತ್ಸವ್ ಹಾಗೂ ಈ ಚಿತ್ರದ ಒಂದು ನಾಯಕ ನಟರಾದಂಥ ಪ್ರಶಾಂತ್ ಅವರು ಹಾಗೂ ನಮ್ಮ ಸಂಭಾಷಣೆಕಾರಂತ MS ರಮೇಶ್ ಅವರು, ಅದೇ ರೀತಿಯಾಗಿ ಪೃಥ್ವಿ ಸುಬ್ಬಯ್ಯ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಆತ್ಮೀಯವಾಗಿ ಸ್ವಾಗತ ಸರ್. ಇವತ್ತು ಒಂದು ವಿಶೇಷ ಗದಗೆ ಆಗಮಿಸಿದ್ದು ಪ್ರಪ್ರಥಮವಾಗಿ ನಮ್ಮ ಚಾನಲ್ಗೆ ನಿಮ್ಮ ಒಂದು ಟೀಮ್ ಬಂದು ಈ ಒಂದು ಚಿತ್ರದ ಬಗ್ಗೆ ಹೇಳಕ್ ಬಂದಿರಿ. ಅದೇ ರೀತಿಯಾಗಿ ಈ ಚಿತ್ರದ ಬಗ್ಗೆ ಪ್ರಪ್ರಥಮವಾಗಿ ನಿಮ್ಗೆ ಶುಭ ಕೋರ್ತಾ ಇದ್ದೀವಿ. ಅದು 100 ವರ್ಷ ದಿನಗಳನ್ನು ಶುಭ ಆಗಲಿ, ನಮ್ಮ ಹೀರೋಗಳು ಮಿಂಚಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆರಂಭ ತಮ್ಮಲ್ಲಿಂದ ನಿರ್ದೇಶಕರಿಂದ ಪ್ರಾರಂಭ ಮಾಡ್ತೀವಿ. ಸರ್, ಮೇನ್ ತಮ್ಮ ಒಂದು ಡೈರೆಕ್ಷನ್ ಎಷ್ಟು ಫಿಲ್ಮ್ ಮಾಡಿರಿ ಸರ್ ತಾವು? ಸರ್, ಇದು 8ನೇ ಸಿನಿಮಾ ಸರ್. 8ನೇ ಸಿನಿಮಾ. ಓಕೆ. 8ನೇ ಸಿನಿಮಾ. ಇಲ್ಲಿವರೆಗೂ ಒಂದು 32 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೇನೆ. ಮೊದಲು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ತದನಂತರ ಸಂಭಾಷಣೆಗಾರನಾಗಿ, ಡೈರೆಕ್ಟರ್ ಆಗಿ, ಈಗ ಈ ಸಿನಿಮಾ ಮೂಲಕ ನಿರ್ಮಾಪಕನಾಗಿಯೂ ಈ ಸಿನಿಮಾದ ಎಲ್ಲ ವಿಷಯಗಳನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ನೀವೆಲ್ಲ ನಿರ್ಮಾಪಕರು ಪ್ಲಸ್ ನಿರ್ಮಾಪಕ, ನಿರ್ದೇಶಕ, ಜೊತೆಗೆ ನನ್ನ ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ ಹೇಳಿ ಇನ್ನೊಬ್ರು ಸಹೋದ್ಯೋಗಿ ಇದ್ದಾರೆ, ಅವ್ರನ್ನು ಕೂಡ ಕೋ ಪ್ರೊಡ್ಯೂಸರ್ ಆಗಿ ಇಟ್ಕೊಂಡು ಕೆಲಸ ಮಾಡಿ ತಾವಿವತ್ತು ಗದಗಿಗೆ ಒಂದು ಆಗಮಿಸಿರಿ. ಇವತ್ತು ನೀವು ಗ್ಯಾಂಗ್ಸ್ ಆಫ್ UK ಅಂತ ಮಾಡಿರಲ್ಲ, ಈ ಒಂದು ಹೆಡ್ಲೈನ್ ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಂಡ್ರಿ? ಗ್ಯಾಂಗ್ಸ್ ಆಫ್ UK ಅಂತಂದ್ರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವರು ತುಂಬಾನೇ ಗೇಲಿ ಮಾಡಿದ್ದು ಉಂಟು, ಗ್ಯಾಂಗ್ಸ್ ಆಫ್ ಯುನೈಟೆಡ್ ಕಿಂಗ್ಡಮ್ ಹಾಗ ಹೀಗ ಅಂತೆಲ್ಲ ಅಂದ್ರು. ಸೊ ಇಲ್ಲ, ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಅಲ್ಲಿಯ ಸೊಗಡಿನ, ಅಲ್ಲಿಯ ಮಣ್ಣಿನ ಒಂದು ಸಿನಿಮಾ ಅಂತ ಹೇಳಿ ಎದೆ ತಟ್ಕೊಂಡು ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತಾನೆ. ಬಟ್ ಫಾರ್ ಎಕ್ಸಾಂಪಲ್, ಈಗ ಟೆಲಿವಿಷನ್ ಅಂತ ನಾವು ಏನು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವೋ ಅದನ್ನ ಕಟ್ ಫಾರ್ಮ್ ಅಲ್ಲಿ ಹೇಳ್ತಿದ್ರೆ ಟಿವಿ ಅಂತ. ಸೊ ಆ ತರನೇ ನಾವು ಇದನ್ನ ಜನಕ್ಕೆ ರೀಚ್ ಮಾಡೋದಕ್ಕೆ ಒಂದು ಈಸಿ ಆಗುತ್ತೆ ಅಂಡ್ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಗ್ಯಾಂಗ್ಸ್ ಆಫ್ UK ಅಂತ ಇಟ್ಟು ಕೆಳಗೆ ಅದಕ್ಕೆ ಒಂದು ಟ್ಯಾಗ್ಲೈನ್ ಆಗಿ ಭೀಮೆಯ ಮಡಿಲಲ್ಲಿ, ಅಂದ್ರೆ ಆ ಪ್ರಾಂತ್ಯದಲ್ಲಿ ನಡೆದ ಕಥೆ ಆಗಿದ್ದರಿಂದ ಅಲ್ಲಿಯ ಜನಕ್ಕೆ ಇದನ್ನ ತಲುಪಿಸ್ಬೇಕಾದ್ದರಿಂದ ನಾವು ಗ್ಯಾಂಗ್ಸ್ ಆಫ್ UK ಭೀಮೆಯ ಮಡಿಲಲ್ಲಿ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಈ ಸಿನಿಮಾ ಮಾಡ್ತೀವಿ. ಸರ್, ಈ ಒಂದು ಫಿಲ್ಮ್ನಿಂದ ತಾವು ಏನೋ ಒಂದು ಈ ಉತ್ತರ ಕರ್ನಾಟಕ ಜನರಲ್ಲಿ ವಿಶೇಷ ಕಂಡಂತ ಏನೇನೋ ಒಂದು ವಿಶೇಷ ಕಂಡಿದ್ದೀರಿ ಇಲ್ಲಿ ಜನರಿಂದ, UK ಇಂದ ಅಥವಾ ನಿಮ್ಮ ಉತ್ತರ ಕರ್ನಾಟಕದಿಂದ? ಸರ್, ಮೊದಲನೇದಾಗಿ ಈ ಸಿನಿಮಾದ ಕತೆ ಆರಿಸ್ಕೊಂಡು ಇಲ್ಲಿಗೆ ಬಂದಾಗ ಈ ಕತೆ ನಡೆದಿದ್ದು ಇಲ್ಲೇ, ಅದನ್ನು ಡೈರೆಕ್ಟರ್ ಆಗಲೇ ಹೇಳಿದರು, ಇದೇ ಪ್ರಾಂತ್ಯದಲ್ಲಿ ನಡೆದಂಥ ಒಂದು ಕತೆ ಅದು. ಸೊ ಅದನ್ನು ಇಲ್ಲೇ ಮಾಡಿದ್ರೆ ಸರಿ ಅನ್ನೋದು ಒಂದು ಮೊದಲನೇದಾಗಿ. ಯಾಕಂದರೆ ಇಲ್ಲಿ ನಡೆದ ಘಟನೆ, ಇಲ್ಲಿ ಭಾಷೆ ಇರಬೇಕು, ಇಲ್ಲಿ ಕಲಾವಿದರಿರಬೇಕು, ಇಲ್ಲಿ ಮಣ್ಣಿನ ಗುಣಗಳು ಕಾಣಿಸ್ಬೇಕು, ಎದ್ದು ಕಾಣಿಸ್ಬೇಕು ಅನ್ನೋದು ಒಂದು. ಅದಕ್ಕಾಗಿ ನಾವು ಇಲ್ಲಿ ಆರಿಸ್ಕೊಂಡು ಬಂದ್ವಿ. ವಿಶೇಷವಾಗಿ ಇಲ್ಲಿ ಭಾಷೆನ ನೀವು ತಗೊಂಡು ಆಯ್ಕೆ ಮಾಡ್ಕೊಳ್ಳೋದು? ಹೌದು, ಖಂಡಿತ. ಬಿಕಾಸ್ ಇಲ್ಲಿ ನಡೆದ ಕಥೆನ ನಾವು ಬೇರೆ ಭಾಷೆಯಲ್ಲಿ ಮಾಡಿದ್ರೆ ಅಷ್ಟು ಇಂಪ್ಯಾಕ್ಟ್ ಕಾಣಲ್ಲ. ಅದು ಯಾವತ್ತು ನಮ್ಮ ಮಣ್ಣಿನ ಗುಣ ಅಂತ ನಾವೇನು ಹೇಳ್ತೀವಿ, ಕಲ್ಟ್ ಸಿನಿಮಾ ಅಂತ ಏನಂತೀವಿ, ಅದಾಗಬೇಕು ಅಂದರೆ ನೇಟಿವಿಟಿಯಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ಹಾಕೋ ಬಟ್ಟೆಯಿಂದ ಹಿಡಿದು, ಮಾತಾಡೋ ಭಾಷೆಯಿಂದ ಹಿಡಿದು ಎಲ್ಲವೂ ಅಲ್ಲಿಗೆ ಹೊಂದ್ಕೊಂಡ್ರೆ ಮಾತ್ರನೇ ಅದನ್ನ ಕಲ್ಟ್ ಸಿನಿಮಾ ಅನ್ನೋದು ನಮ್ಮತನ ಸಿನಿಮಾ ಅಂತ ಇಲ್ಲಿ ಜನ ಒಪ್ಕೊಳ್ಳೋದು. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದು. ನಾನು ಇಲ್ಲಿ ಇದನ್ನ ಮೊದಲನೇ ಸಲ ಬರ್ತಾ ಇಲ್ಲ. ನಾನು 25 ವರ್ಷದ ಹಿಂದೆ ನಮ್ಮ ಗುರುಗಳ ಜೊತೆ ಹುಲಿಯಾ ಅನ್ನೋ ಸಿನಿಮಾಕ್ಕೆ ನಾನು ಅಸೋಸಿಯೇಟ್ ಆಗಿ ಬಂದಿದ್ದೆ. ಹುಲಿಯಾ ಇಲ್ಲೇ ನಡೆದಿದ್ದ ಸಿನಿಮಾ ನನ್ನ ಗುರುಗಳು KV ರಾಜು ಅವ್ರು ಮಾಡಿದ್ದು. ಅದು ನನಗೂ ಗುರು, ರವಿ ಶ್ರೀವತ್ಸಂಗೂ ಗುರುಗಳವರು. ನಾವು ಅವ್ರ 25 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ. ಅವತ್ತು ಅಸೋಸಿಯೇಟ್ ಆಗಿದ್ದೆ, ಇವತ್ತು ರವಿ ಜೊತೆ ಬಂದಿದ್ದೀನಿ, ಡೈಲಾಗ್ ರೈಟರ್ ಬಂದಿದ್ದೀನಿ. ಸೊ ನಮಗಿದ್ದೇನಪ್ಪ ಅಂದರೆ ಇಲ್ಲೆಲ್ಲ ಮೊದಲು ಜಾಗ ನೋಡಿದ್ದೆ, ಹೀಗೆ ಹೇಗಿರುತ್ತೆ ನೋಡೋಣ ಅಂತ ಒಂದು. ಆಮೇಲೆ ನಾವಿಲ್ಲಿ ಡಿಸೈಡ್ ಮಾಡಿದ್ದೇನಪ್ಪ ಅಂದರೆ ಇಲ್ಲಿಯ ತನವನ್ನು ಕಾಪಾಡ್ಕೋಬೇಕು ಅಂತಂದರೆ ಕಲಾವಿದರು ಇಲ್ಲಿಯವರು ಆಗಿರಬೇಕು ಅಂತ. ಸೊ ಅದಕ್ಕಾಗಿ ರವಿ ಜೊತೆ ಬಂದು ನಾವು ಶೂಟಿಂಗ್ ಶುರು ಮಾಡೋಕ್ಕೆ 1.5-2 ತಿಂಗಳ ಮುಂಚೆ ಬಂದು ಇಲ್ಲೊಂದ್ಸಲ ಕಲಾವಿದರನ್ನೆಲ್ಲ ಆರಿಸ್ಕೊಂಡಿದ್ದೀವಿ ನಾವು. ಬರೀ ಗದಗ ಅಂತಲ್ಲ, ಉತ್ತರ ಕರ್ನಾಟಕದ ಎಲ್ಲ ಒಂದ್ವೆ. ಈ ಸಿನಿಮಾದ ಒಂದು 55ರಿಂದ 56 ಜನ ಕ್ಯಾರೆಕ್ಟರ್ಗಳಿದ್ದಾರೆ. ಇದರಲ್ಲಿ ಒಂದು 5ರಿಂದ 6 ಜನ ಮಾತ್ರ ನಮ್ಮ ಬೆಂಗಳೂರು, ಮೈಸೂರು ಆ ಭಾಗದವರು, ಕೂರ್ಗು. ಈ ಕೂರ್ಗ್ ನೋಡಿ, ಪೃಥ್ವಿ ಸುಬ್ಬಯ್ಯ ಅವರು, ಇವರು ಕೂರ್ಗ್ ಭಾಗದವರು. ಈ ತರ ಒಂದು 5-6 ಜನ ಮಾತ್ರ ಎಲ್ಲರು, ಅವರು ಕೂಡ ಹೊಸಬ್ರೆ. ಓಕೆ. ಆದ್ರೆ ಈ ಮಿಕ್ಕ 50 ಜನ ಏನಿದ್ದಾರೆ ಅವರೆಲ್ಲರೂ ಉತ್ತರ ಕರ್ನಾಟಕದ ಭಾಗದ ಕಲಾವಿದ್ರೆ, ಇಲ್ಲಿರೋರೆ, ಇಲ್ಲಿಯ ತಳಿಗಳೇ, ಇಲ್ಲಿ ಭಾಷೆ ಗೊತ್ತಿರೋರು, ಇಲ್ಲಿ ನೇಟಿವಿಟಿ ಗೊತ್ತಿರೋಂಥವ್ರು. ಹಾಗಾಗಿ ಈ ಸಿನಿಮಾ ಇಲ್ಲೇ ಮಾಡಬೇಕು ಅಂತ ಆರಿಸ್ಕೊಂಡಿದ್ದು. ಇಲ್ಲಿ ಬಂದಾದ್ಮೇಲೆ ನಮ್ಗೆ ಗೊತ್ತಾಯಿತು ಇಲ್ಲಿ ತುಂಬಾ ಪ್ರತಿಭೆಗಳಿದಾವೆ. ಅದು ಮೊದಲು ಗೊತ್ತಿತ್ತು, ಈಗ ಹೊರಗೆ ಬಂತು ಅಷ್ಟೇ. ಅದು ಇಲ್ಲಿ ತುಂಬಾ ಪ್ರತಿಭೆಗಳಿದಾವೆ ಅಂತ. ಸೊ ಆ ಪ್ರತಿಭೆಗಳನ್ನ ಉಪಯೋಗಿಸೋದಕ್ಕೋಸ್ಕರ, ಇಲ್ಲಿರೋ ಸಿನಿಮಾ ಮಾಡೋದಕ್ಕೋಸ್ಕರ, ಇಲ್ಲಿ ಮಣ್ಣಿನ ಗುಣ ಗೊತ್ತಿದ್ದಕ್ಕೋಸ್ಕರ, ಆಲ್ರೆಡಿ ನಾನು ಇಲ್ಲಿ ಪರಿಚಯ ಆಗಿದ್ದಕ್ಕೋಸ್ಕರ ರವಿ ಜೊತೆ ನಾವಿಲ್ಲಿ ಮತ್ತೆ ತಿರ್ಗಾ ಬಂದಿದ್ದೀವಿ, ಇಲ್ಲಿ ಸಿನಿಮಾ ಮಾಡಿದ್ದೀವಿ.
ಜನಕ್ಕೆ ಒಂದು ತೋರ್ಸಾಕಂತ ಹೇಳಿ. ಹೌದು, ಖಂಡಿತ. ಸರ್ ತಾವು ಹೇಳಿದ್ರಿ ಈಗ ಹುಲಿಯ ಬಗ್ಗೆ ಎಲ್ಲ ಹೇಳಿದ್ರಿ, ಆ ಹುಲಿಯ ಬಗ್ಗೆ ವಿಶೇಷವಾಗಿ ಅದು ಒಂದ ನಿಜ ಸ್ಟೋರಿ ಎಲ್ಲ ಇತ್ತು. ಈಗ ತಾವು ತೆಗಿತಿಲ್ಲ, ಒಂದು ಕಾಲ್ಪನಿಕವಾಗಿ ತಗೋತಿರೋ ಅಥವಾ ಸತ್ಯ ಘಟನೆಗಳನ್ನ ಸ್ವಲ್ಪ ಆಯ್ಕೆ ಮಾಡ್ಕೊಂಡಿರ್ತಾರೋ ಅಥವಾ ಸತ್ಯ ಘಟನೆ ಆಗಿದ್ದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಫಿಲ್ಮ್ ಮಾಡಿ? ಸರಿ, ಸಿನಿಮಾ ಬಂದೇ ನೈಜ ಘಟನೆ ಆಧಾರಿತ ಚಿತ್ರ. ನಾವು ಇದನ್ನ ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ದೂರದ ಮಹಾರಾಷ್ಟ್ರ ಹತ್ರ ಬಾರ್ಡ್ರಲ್ಲಿ ಅಂತ ನಾವೇ ಹೇಳ್ತೀವಿ, ಬೆಳಗಾವಿ, ಮಹಾರಾಷ್ಟ್ರ ಮತ್ತು ಗೋವಾ, ಈ 3 ಜಾಗಗಳು ಏನು ಸೇರ್ತವೆ, ಅಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆಯ ಜಾಗ, ತುಂಬ ಪಿಕ್ನಿಕ್ ಸ್ಪಾಟ್ ಅದು. ಅಲ್ಲಿ ನಾನು ಯಾವುದೋ ಒಂದು ಸಿನಿಮಾ ಶೂಟಿಂಗಿಗೆ ಅಂತ ಹೋದಾಗ ನನಗೆ ಸಿಕ್ಕದಂತಹ ಒಂದು ಕತೆ ಇದು. ಒಂದು ತುಂಬಾ ಎಮೋಷ್ನಲ್ ಲೈನ್ ಅದು. ತುಂಬಾ ಆ ಹೆಣ್ಮಗು ಇವತ್ತು ಜೀವಂತವಾಗಿದೆ, ಆ ಹೆಣ್ಮಗು ಇವತ್ತು ತನ್ನ ಮಕ್ಕಳ ಜೊತೆ ಇದ್ದಾವೆ, ಈ ಥರದ್ದೆಲ್ಲ ಇದ್ದು ಆ ಹೆಣ್ಮಗು ನನಗೆ ಹೇಳಿದಾಗ ಅದೊಂದು ತುಂಬ ರೋಚಕವಾಗಿ ಕಾಣ್ತು, ತುಂಬ ರೋದನೆ ಇರುವಂಥ ಒಂದು ಕತೆ ಅಂತ ಅನ್ನಿಸ್ತು. ಇದನ್ನು ತೆಗೆದುಕೊಂಡ್ಬಂದು ಜನರ ಮುಂದೆ ಇಡಬೇಕು ಅಂತ ಹೇಳಿ ಆ ಹೆಣ್ಮಗಳನ್ನ ನಾವೆಲ್ಲೋ ನೀನು ಜೊತೆಗೆ ಇರ್ತೀನಮ್ಮ ಅಂತಂದಾಗ ಆ ಹೆಣ್ಮಗು ಹೇಳಿದ್ದು ಒಂದೇ, ನಾನು ಬರಲ್ಲ. ಯಾಕೆ ಅಂತಂದರೆ ನಾನು ನಾಳೆ ಬೆಳಗ್ಗೆ ಹೊರಗೆ ಬಂತು ಅಂದರೆ ನನ್ನ ಮಕ್ಕಳಿಂದ ಹಿಡಿದು ನನ್ನ ಮನೆಯವ್ರಿಗೆಲ್ಲ ನಾನು ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ನನ್ನ ಜೀವನವನ್ನು ಇಲ್ಲಿಗೆ ಬಿಟ್ಬಿಡಿ. ಆದರೆ ನಾಳೆ ಎಲ್ಲೋ ಕೂತ್ಕೊಂಡು ನಾನು ಅದನ್ನು ಪರದೆ ಮೇಲೆ ನೋಡಿದಾಗ ನನಗೆ ಅದು ಓಕೆ. ಇನ್ಫ್ಯಾಕ್ಟ್ ಆಮೇಲೆ ಅವ್ರ ಮೇಲೆ ಬೆಳಗಿಲ್ಲ ಯಾವುದು ಇವರಿಗೆ ಸಂಬಂಧಪಟ್ಟಿದ್ದು. ನೀವು ಇವಾಗ ಫಾರ್ ಎಕ್ಸಾಂಪಲ್ ಈ ಬಾಟ್ಲ್ ನೀರಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವ್ದೋ ನೀರು ತಂದ್ಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಇದೇ ಬಾಟ್ಲ್ ಹೆಂಗ್ ಕಂಡಿಡಿ ಕುಡಿದ ಮೇಲೆ ಗೊತ್ತಾಗುತ್ತಲ್ಲ. ಅಲ್ಲ, ನೀರು ಕುಡಿತೀರಾ, ಬಾಟ್ಲ್ ಗೊತ್ತಾಗುತ್ತೆ. ಈಗ ನಿಮ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತಾ ನೈಜ ಘಟನೆ ಇವ್ರದ ಅಂತ? ಹೌದೌದು. ಬಟ್ ಆಮೇಲೆ ಅವ್ರಿಗೆ ಅದ್ರ ಇಫೆಕ್ಟ್ ಆಗ್ಬೋದಾ? ಇಲ್ಲ, ಅವ್ರಿಗೆ ಯಾರು ಅಂತಾನೆ ನಿಮ್ಗೆ ಗೊತ್ತಿಲ್ವಲ್ಲ. ನಾನು ಹೇಳ್ತಾ ಇದೀನಿ ಹೆಣ್ಮಗು ಅಷ್ಟೇ, ಅದನ್ನ ಹೆಣ್ಮಗು ಇದೆ, ಅದು ನನಗೆ ಮಾತ್ರ ಗೊತ್ತೇ ಹೊರತಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಆ ಹೆಣ್ಮಗುನ ನಾನು ತರಲಿಕ್ಕೂ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಅದು ಹೆಣ್ಣಾಗಿರೋದ್ರಿಂದ. ಗಂಡಸಾಗಿದ್ರೆ ಬಿಡಿ, ಎಲ್ಲಿ ಬೇಕಾದ್ರೂ ಕರ್ಕೊಂಬಂದು ಏನ್ ಬೇಕಾದ್ರೂ ಮಾಡ್ಬೋದು ಗಂಡಸಾಗಿ. ಯಾಕೆಂದ್ರೆ ಅವನು ಎಲ್ಲವನ್ನೂ ತಡ್ಕೋತಾನೆ, ಎಲ್ಲವನ್ನೂ ಇದು ಮಾಡ್ತಾನೆ. ಇದು ಆಲ್ರೆಡಿ ನೊಂದು ಬೆಂದು ತುಂಬಾನೇ ನೋವಲ್ಲಿರುವಂತ ಒಂದು ಹೆಣ್ಮಗುನ ಅವಳ ಮಾನ ಮರ್ಯಾದೆಯನ್ನು ಕಾಪಾಡಬೇಕಾದಂತಹ ಒಂದು ತಂದೆಯ ಸ್ಥಾನದಲ್ಲಿದ್ದು ನಾನು ಆ ಕೆಲಸ ಮಾಡಕ್ಕಾಗ. ಸರ್, ಈಗ ತಾವೊಂದು ಆ ಒಂದು ಸತ್ಯ ಘಟನೆ ಅಂತ ಹೇಳ್ಬೋದು, ಜನರಿಗಾಗಿ ಯಾವ ರೀತಿಯಾಗಿ ಅದನ್ನು ತಲುಪಿಸುತ್ತದು, ಯಾವ ರೀತಿಯಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇಲ್ಲ ಸರ್, ಸರ್ ಇದೆಲ್ಲ ಏನು ಅಂತಂದ್ರೆ ಸಂಬಂಧಗಳು ಮತ್ತೆ ಎಮೋಷನ್ಸ್ಗಳು, ಮತ್ತೆ ಅದೇನೋ ಹೇಳ್ತೀವಲ್ಲ, ಈಗ ತಾಯಿಯ ಗರ್ಭದಲ್ಲಿ ನಾವು ಜನ್ಮ ಪಡ್ಕೊಂಡಾಗ ನೀವು ಹೇಗೆ ತಾಯಿಗೆ ಮಗನಾಗಿರ್ತೀರಾ ಅಂತಂದ್ರೆ ಇದು ಆ ಕಾಲದಿಂದ ನಡ್ಕೊಂಡ್ ಬಂದಿದೆ. ಇದು ಏನು ಮಾಡೋಕ್ಕಾಗಲ್ಲ, ಒಬ್ರಿಗೊಬ್ರು ನಾವು ಸ್ಪಂದಿಸ್ತೀವಿ. ಆಮೇಲೆ ಭಾರತದ ಭದ್ರ ಬುನಾದಿ ಏನು ಅಂದ್ರೆ ನಂಬಿಕೆ ಸರ್. ನಾವು ನಿಂತಿರೋದೇ ನಂಬಿಕೆ ಮೇಲೆ. ನಾನು ಇವತ್ತೊಂದು ಕತೆ ಹೇಳ್ತಾ ರಾಮಾಯಣನ ಹೇಗೆ ನಂಬ್ತೀರಿ ನೀವು ನೋಡಿದೀರಾ ಅಂದ್ರೆ ಏನ್ ಹೇಳಬೇಕು? ಮಹಾಭಾರತ ನೀವೇನು ಕೀಚಕನ್ ನೋಡಿದಿರಾ, ಇಲ್ಲ ಇವನು ನೋಡಿದಿರಾ, ಇಲ್ಲ ಅಂದ್ರೆ ಮತ್ತೊಬ್ಬನ ನೋಡಿದಿರಾ, ಇಲ್ಲ ಫಾರ್ ಎಕ್ಸಾಂಪಲ್ ಸುಯೋಧನ ನೋಡಿದಿರಾ, ಇಲ್ಲ ಸುಯೋಧನನ ರಕ್ತವನ್ನ ಸೋರ್ಕೊಂಡಂತ ಪಾಂಚಾಲಿ ನೋಡಿದಿರಾ ಅಂತಂದ್ರೆ ಇಲ್ಲಿ ಯಾರೂ ಉತ್ತರ ಕೊಡೋಕ್ಕಾಗಲ್ಲ. ಯಾವನೂ ಬಂದು ಅದು ನಿರೂಪಿಸಕ್ಕೂ ಆಗಲ್ಲ. ಇದು ನಮ್ಮ ತಾತ ಮುತ್ತಾತ ಅದೇನೋ ಹೇಳ್ತಾರಲ್ಲ, ಎಲ್ಲ ಹೇಳ್ಕೊಂಡ್ ಬಂದಿದ್ದನ್ನ ತಾಯಿ ನಮ್ಗೆ ತುತ್ತನ್ನ ಉಣಿಸ್ಬೇಕಾದ್ರೆ ಅದೋ ನೋಡು ಚಂದಮಾಮ ಅಂದ್ರೆ ನಾವು ಅದನ್ನ ಚಂದಮಾಮ ಅಂತಾನೆ ನಂಬ್ತೀವಿ. ಇದುವರೆಗೂ ಅದು ಚಂದಮಾಮ ಅಲ್ವಾ ಅಮ್ಮ, ಹೌದಾ ಅಮ್ಮ ಅಂತ ಕೇಳಿದ ಮಕ್ಕಳೇ ಇಲ್ಲ. ಹಾಗೆ ಕೇಳಿದ್ರೆ ಬೇರೆ ಮಕ್ಕಳು ಅಂತ ಕರಿಬೇಕಾಯ್ತು. ನಾವು ತಾಯಿ ಕರೆಯೋದೇ ಅದನ್ನ, ನೋಡಪ್ಪ ಅದು ಚಂದಮಾಮ ಬರ್ತಾನ, ಊಟ ಮಾಡ್ಕೊಂಡು ಹೋಗ್ತಾನೆ, ನೀ ತಿನ್ನಿಲ್ಲ ಅಂದ್ರೆ ಚಂದಮಾಮ ತಿನ್ನಿಸ್ಬಿಡ್ತೀವಿ, ಚಂದಮಾಮ ತಿಂತಾನ ಇಲ್ಲ. ಆದ್ರೆ ತಾಯಿ ಹೇಳೋ ಆ ಸುಳ್ಳನ್ನು ಕೂಡ ನಾವು ನಂಬ್ತೀವಿ. ಆ ಟೈಮ್ ಅಲ್ಲ, ಇವತ್ತವರೆಗೂ ನಂಬ್ತೀವಿ. ಅದನ್ನೇ ನಾವು ನಾಳೆ ನನ್ನ ಹೆಂಡತಿ ತನ್ನ ಮಗುಗೆ ಹಾಲು ಉಣಿಸ್ಬೇಕಾದ್ರೆ ಆ ಟೈಮ್ ಅನ್ನೋದು ಆ ಮಗು ಮಾತ್ರ ಆ ಟೈಮ್ ಅಷ್ಟೇ. ಬಟ್ ಆ ಸುಳ್ಳನ್ನ ಅವನವ್ರ ಮಕ್ಕಳು ಹೇಳಿದೆ ಅಂತಾನೆ. ಈಗ ಬೇಡ, ಅದು ರಾಮಾಯಣ ಮಹಾಭಾರತ ಬೇಡ. ಓಕೆ, ನಾನು ಒಂದು ಪಾಯಿಂಟ್ ಹೇಳ್ತೀನಿ. ನಿರ್ಭಯ ಕೇಸ್ ಆಯ್ತು, ಅದೇ ಸರ್ ನಾನು ಹೇಳ್ತಾ ಈ ನಿರ್ಭಯ ಕೇಸ್ ಆಯ್ತು, ಒಂದು ನಿರ್ಭಯ ಒಂದು ಕೇಸ್ ಆಯ್ತು. ನಿಮ್ಗೆ ಅಯ್ಯೋ ಅನಿಸ್ತಾ ಏನಕ್ಕೆ ಇಲ್ಲ ಅನಿಸ್ತಾ ಸರ್? ಅಲ್ಲ ಅಯ್ಯೋ ಅನಿಸುತ್ತೆ ತಾನೆ ಸರ್, ಅನಿಸುತ್ತೆ ತಾನೆ ಸರ್. ನೀವು ನಿರ್ಭಯ ನೋಡಿದಿರಾ ಸರ್? ಯಾಕೆ ನಾವು ಅನ್ಭವಿಸಿದ್ರಿ? ಅದು ಮಾನಸಿಕ ಒಳಗೆ ನಮ್ಮಲ್ಲಿ ರಜ ಮತ್ತು ತಮ ಗುಣ ಅಂತ ಇರ್ತಾವ ಅಷ್ಟೇ. ನಮ್ಮಲ್ಲಿ ಯಾವ ಗುಣಗಳನ್ನ ಎಕ್ಸೆಪ್ಟ್ ಮಾಡ್ತೇವೆ ಆ ಗುಣ ಪ್ರಕಾರ ನಾವು ಎಸ್ ಅಂತ ಇಲ್ಲ ನೋ ಅಂತ ಅಷ್ಟೇ. ಇಲ್ಲೂ ಅದೇ ಆಗೋದು. ಸಿನಿಮಾದಲ್ವೇ ನಾವೇನ್ ಇಂಪ್ಯಾಕ್ಟ್ ಕೊಡ್ತೀವಿ, ಜನರ ಮೇಲೆ ಏನ್ ಇಂಪ್ಯಾಕ್ಟ್ ಬೀಳುತ್ತೆ. ನೀವು ಸಿನಿಮಾ ಯಾವಾಗಲೂ ಯಾವ್ದನ್ನ ಬೇಕಾದ್ರೆ ತಗೋಬಹುದು. ಒಂದು ಸಿನಿಮಾದಲ್ಲಿ ನವರಸಗಳಿರ್ತವೆ. ಓಕೆ, ಈ ನವರಸಗಳನ್ನ ನೋಡಿ ಎಂಜಾಯ್ ಮಾಡಿ ಮನೆಗೆ ಹೋಗೋದು ಬೇರೆ. ಓಕೆ, ನೋಡಿ ಅನುಭವಿಸಿ ಅದನ್ನ ಫಾಲೋ ಮಾಡೋದು ಬೇರೆ. ಫಾಲೋ ಮಾಡೋದನ್ನು ಕೂಡ ತಿರುಗಾಡಿರ್ತವೆ. ಅದ್ರ ಒಳ್ಳೆದನ್ನ ಫಾಲೋ ಮಾಡ್ತಾನೆ, ಕೆಟ್ಟದನ್ನ ಫಾಲೋ ಮಾಡ್ತಾನೆ ಅಲ್ವಾ? ಎಲ್ಲರಲ್ಲೂ ಎಲ್ಲ ಗುಣಗಳಿರ್ತವೆ. ಸೊ ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಕೋತಾರೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವೇನ್ ಮಾಡ್ತೀವಿ, ಕತೆ ಹೇಳ್ಬೇಕಾದ್ರೆ ನಿರ್ದೇಶಕಾಗಲಿ ನಮ್ದು ಅನಿಸುತ್ತೆ ನಾವು ಇದನ್ನ ಇಂಪ್ಯಾಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ, ಕೊಲೆಗಾರನ ಸಿನಿಮಾ ಅಂತ ಅನ್ಕೊಳ್ಳಿ. ನಾವು ಅದ್ರಲ್ಲಿ ಏನ್ ಮಾಡ್ತೀವಿ, ಕೊಲೆ ಆಯ್ತು ಅದನ್ನ ತಪ್ಪಿಸ್ಕೊಂಡ, ಫ್ಯಾಮಿಲಿಗೋಸ್ಕರ ತಪ್ಪಿಸ್ಕೊಂಡ ಅಂತ ಒಂದು ಹೀರೋ ಕತೆ ಹೇಳಿದ್ರೆ
ಅದು ನಾವೇನ್ ಮಾಡಿದ್ವಿ, ಫ್ಯಾಮಿಲಿಗೋಸ್ಕರ ತಪ್ಪಿಸ್ಕೊಂಡು ಅನ್ನೋದನ್ನ ಬಿಟ್ಬಿಡ್ತೀವಿ. ನಾಳೆ ಯಾರೋ ಕೊಲೆ ಮಾಡೋದು ಮಾತಾಡದೆ ಇದರಿಂದ ಉತ್ತೇಜಿತನಾದ ಅಂತ ಹೇಳ್ತೀವಿ. ಯಾರೋ ಕೊಲೆಗಾರ ಅದರಿಂದ ಉತ್ತೇಜಿತ ತಪ್ಪದಲ್ಲ. ನಮ್ಮ ಉದ್ದೇಶ ಇದ್ದದ್ದೇನು, ಫ್ಯಾಮಿಲಿಗೋಸ್ಕರ ಅವ್ನು ಫೈಟ್ ಮಾಡ್ದ ಅನ್ನೋದು. ನೀವು ಯಾವ್ದನ್ನ ಯಾವ ಪಾಯಿಂಟ್ ತಗೋತೀರಿ ಅನ್ನೋದು ಆಡಿಯನ್ಸ್ ಮೇಲೆ ಬೀಳುತ್ತೆ, ಬಟ್ ನಮ್ಮ ಇಂಪ್ಯಾಕ್ಟ್ ಬೇರೆ ಆಗಿರುತ್ತೆ ಅಲ್ವೇ. ಈಗ ನಾವು ಬಂಗಾರ ಮನುಷ್ಯ ಸಿನಿಮಾ ಮಾಡಿದ್ವಿ ಅಲ್ವೇ, ಬಂಗಾರ ಮನುಷ್ಯದಲ್ಲಿ ಅವ್ರು ಹೇಳಿದ ಇಂಪ್ಯಾಕ್ಟ್ನ ಎಲ್ಲರೂ ಅವತ್ತಿನ ಕಾಲಕ್ಕೆ ಒಂದೇ ತರ ತಗೊಂಡ್ರು, ಯಾಕಂದ್ರೆ ಎಲ್ರಿಗೂ ನಂಬಿಕೆ ಇತ್ತು. ಇವತ್ತು ಬಂದು ಏನ್ ಮಾಡ್ತಾರೆ, ಮಾಡೋ ಕೆಲಸದಿಂದ ಎಲ್ಲಿ ಬಂದ ಅಂತ ಒಬ್ಬರು ಅಂತಾರೆ ಅಲ್ವೇ, ಅಲ್ವೇ. ಇವತ್ತಿನ ಬದಲಾವಣೆ ಚೇಂಜ್ ಆಗೋಯ್ತು. ಕೆಲವರು ಏನ್ ಮಾಡ್ತಾರೆ, ಅಲ್ಲಿದ್ದೇನ್ ಮಾಡ್ತೀವಿ ಇಲ್ಲಿ ಬಂದಿದ್ದೆ ಒಳ್ಳೇದಾಯ್ತು ಅಂತ ಅಂತಾರೆ. ಅವತ್ತು ಎಲ್ಲರೂ ಒಟ್ಟಾಗಿ ಒಂದೇ ತಗೊಂಡಿದ್ದೇನಪ್ಪ ಅಂತಂದ್ರೆ ಅವ್ನು ಮಾಡಿದ ಕೆಲಸ ಚೆನ್ನಾಗಿತ್ತು ಅಂತ. ಸೊ ಕಾಲಕ್ಕೆ ಬದಲಾವಣೆಗಳು, ನಂಬಿಕೆಗಳು ಬೇರೆ ಆಗ್ತಾ ಇರ್ತವೆ. ನಾವು ಒಂದು ಹೇಳಬೇಕು ಅಂತ ಅನ್ಕೊಳ್ತಿದ್ವಿ, ಜನ ಬೇರೆ ಒಂದು ತಗೊಂತಾರೆ ಅನ್ಕೊಡ್ತಾರೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಇವತ್ತು ಗೌರ್ಮೆಂಟ್ ಏನೋ ಸ್ಕೀಮ್ ಕೊಟ್ಟಿದೆ, ಅದಕ್ಕೆ ಒಂದೇ ಥರದ ಇಂಪ್ಯಾಕ್ಟ್ ಇಲ್ಲ. ಅದಕ್ಕೆ ಕೆಲವರು ಒಳ್ಳೇದು ಅಂತಾರೆ, ಕೆಲವರು ಕೆಟ್ಟದ್ದು ಅಂತಾರೆ, ಕೆಲವರು ದಡ್ಡ ಅಂತಾರೆ, ಕೆಲವರು ಬುದ್ಧ ಅಂತ ಅಂತಾರೆ. ಅಷ್ಟೇ ಇಷ್ಟಪಡೋರು ಬೇರೆ. ಸರ್, ತಮ್ಮ ಸಂಭಾಷಣೆಕಾರಾಗಿ ಒಂದು ಮಾತೇನು ಕೇಳ್ತೀನಿ ಅಂತ, ಈಗಲ ಫಿಲ್ಮ್ ಒಂದು ಸಂಭಾಷಣೆ, ಹಿಂದಿನ ಫಿಲ್ಮ್ ಸಂಭಾಷಣೆ, ನಿಮ್ಗೆ ಏನ್ ಅನ್ಸುತ್ತೆ ಅದು? ಸರ್, ಹಿಂದಿನ ಫಿಲ್ಮ್ ಸಂಭಾಷಣೆಗೆ ಅವತ್ತಿನ ಕಾಲಕ್ಕೆ ಚೆನ್ನಾಗಿತ್ತು, ಬಟ್ ಇವತ್ತು ಹೇಳ್ತೀನಿ ಸರ್. ಈಗ ಅದನ್ನೇ ಅವತ್ತಿನ ಕಾಲದಲ್ಲಿ ಈಗ ನೀವು ನೋಡಿದ್ರಿ, ಈಗ ರಾಜ್ಕುಮಾರ್ ಸಿನಿಮಾ ನೋಡ್ತಿದ್ರಿ ಅಲ್ವೇ. ರಾಜ್ಕುಮಾರ್ ಅವ್ರಿಗೆ ಒಂದು ಕ್ಯಾರೆಕ್ಟರೈಸೇಷನ್ ಇರುತ್ತೆ, ಅದಕ್ಕೆ ತಕ್ಕನಂಗೆ ಬರಿತೀವಿ ಸಿನಿಮಾನ, ಡೈಲಾಗ್ನ ಬರಿತೀವಿ. ಅಂದರೆ ಅವ್ರು ಏನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವೇ. ಬಟ್ ಅದೇ ಇವತ್ತು ಬಂದರೆ ಹುಡುಗರು, ನಿನ್ನೆ ಮೊನ್ನೆ ಬಂದರೆ ಹುಡುಗರು ಇದ್ದಾರೆ ಗೊತ್ತಾ, ಅವ್ರ ಬಾಯಲ್ಲಿ ಅವ್ರು ಹೇಳಿದ ಮಾತನ್ನು ಕೇಳಿದ್ರೆ ಮೊದಲು ನೀನು ನೆಟ್ಟಿಗಿದ್ಯಾ ಅಂತ ಕೇಳ್ತಾರೆ ಅಲ್ವೇ. ಸೊ ಅವ್ನು ನೆಟ್ಟಿಗಿರೋದು ಮಾತಾಡೋಕ್ಕಾಗಲ್ಲ, ಅವ್ನು ಸೊಟ್ಟಿಗಿರೋದು ಮಾತಾಡಿದ್ರೆ ಜನ ಬೈತಾರೆ ನೀನು ನೆಟ್ಟಿಗಿಲ್ಲ ಅಂತ. ಅವ್ನನ್ನ ಬೈಸಕ್ಕೆ ಏನು ಮಾಡ್ಬೇಕು ನಾವು, ಅವನ್ನ ಕೆಟ್ಟದಾಗ ತೋರಿಸ್ಬೇಕು, ಜನರ ಕೈಲಿ ಬಯಸ್ಬೇಕು. ಜನ ಯಾವ ಸೋಷಿಯಲ್ ಮೀಡಿಯಲ್ಲಿ ಮಕ್ಕಳಿರ್ತಾರೆ, ಬದಲಾಗ್ತಾನೆ ಅವನು. ಅವಾಗ ಏನು ಮಾಡ್ತಿದ್ರು, ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಅವ್ರ ಬುದ್ಧಿ ಹೇಳಿದನ್ನ ಕೇಳ್ಕೊಂಡು ತಿದ್ಕೊಂತಿದ್ರು. ಸೊ ಇವಾಗ ನೋಡುವರು ಚೇಂಜ್ ಆಗಿದ್ದಾರೆ, ಕಲಾವಿದರುಗಳು ಚೇಂಜ್ ಆಗಿದ್ದಾರೆ, ಬರವಣಿಗೆನೂ ಚೇಂಜ್ ಆಗಿದೆ. ತಾವು ನಾಯಕ ನಟರಾಗಿ ಸರ್ ಈ ಫಿಲ್ಮ್ ಒಳಗೆ ಗ್ಯಾಂಗ್ಸ್ ಅಂತ ಬರುತ್ತೆ, ಗ್ಯಾಂಗ್ಸ್ ಆಫ್ UK ಅಂತ ಒಂದು ಹೆಡ್ಲೈನ್ಸ್ ಒಳಗೆ, ಆ ಒಂದು ಫಿಲ್ಮ್ ಒಳಗೆ ತಮ್ಮ ಒಂದು ಕ್ಯಾರೆಕ್ಟರ್ ಏನು, ಜನರಿಗೆ ನೀವು ಯಾವ ರೀತಿಯಾಗಿ ಮಿಂಚಾಕ ನೀವು ಇಷ್ಟಪಡಬೇಕು ಅನ್ನೋ ಟೈಪ್ ನಿಮಗೆ ಗುಣ ಇದಾಗಿದೆ, ಇಷ್ಟಪಟ್ಟಿದ್ದು? ಮೊದಲನೇದಾಗಿ ಸಿಟಿ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಏನಿವತ್ತು ಗ್ಯಾಂಗ್ಸ್ ಆಫ್ UK ಭೀಮಯ್ಯ ಮಡಿಲಲ್ಲಿ ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗೋದಕ್ಕೆ ತಮ್ಮ ಮುಂದೆ ಬರೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆರೈಸಿ ಅಂತ ಕೇಳ್ಕೊತೀನಿ. ಇದು ರವಿ ಸರ್ ಅವರ ಒಂದು ಕನಸಿನ ಕೂಸು. ಯಾಕೆಂತಂದರೆ ಒಂದು ಕಥೆನ ಎಕ್ಕಿ ಹುಡುಕಿ ತೆಗೆದು ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೆ ಏನೇನು ಅದಕ್ಕೆ ಹೆಂಗೆ ಒಂದು ಮಗುನ ಸಾಕ್ತೀವಿ ಹಂಗೆ ಮುದ್ದಾಗಿ ಸಾಕಿ ಅದನ್ನು ತಂದು ನಿಮ್ಮ ಮುಂದೆ ಇಡೋ ಒಂದು ಪ್ರಯತ್ನ ಪಡ್ತಿದ್ದಾರೆ. ಗ್ಯಾಂಗ್ಸ್ ಆಫ್ UK ಭೀಮಿಯ ಮಡಿಲಲ್ಲಿ ಅಂತ ನೀವು ಕೇಳಿದ ತಕ್ಷಣ ನೀವು ಕೇಳಿದ್ರಿ ಗ್ಯಾಂಗ್ಸ್ ಆಫ್ UKಲಿ ಏನು ನಿಮ್ಗೆ ಇಷ್ಟ ಆಯಿತು ಅಂತ. ಫಸ್ಟ್ ಟೈಮ್ ಅವರು ನನಗೆ ಕತೆ ಹೇಳಿದಾಗ ನಾನು ಫಸ್ಟ್ ಅವ್ರಿಗೆ ಕೇಳಿದ ಒಂದೇ ಮಾತು, ಅಣ್ಣಯ್ಯ ನೀವೇನು ಹೇಳಿದ್ದೀರಿ, ನೀವು ಹಿಂಗೆ ಮಾಡ್ತಿದ್ದೀರಿ ಅಂತಂದೆ. ಕಂದಪ್ಪ ನಾನು ಏನು ಹೇಳಿದ್ದೀನೋ ನಾನು ಹಿಂಗೆ ಮಾಡ್ತೀನಿ ಅಂತಂದರು. ಅವ್ರು ಹೇಗೆ ಮಾಡ್ತೀನಿ ಅಂದರು, ಪ್ರತಿಯೊಂದು ಫ್ರೇಮನ್ನು ಅವ್ರು ಹಂಗೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೂ. ಯಾಕಂದರೆ ಏನು ನಾವು ಫಸ್ಟ್ ಟ್ರೈಲರ್ ಬಿಟ್ಟಾಗ ಎಲ್ಲರ ತಲೆಯಲ್ಲಿ ಒಂದಿತ್ತು, ಇದೊಂದು ವೈಲೆನ್ಸ್ ಸಿನಿಮಾ ಅನ್ನೋದು ಒಂದು ತಲೆಯಲ್ಲಿತ್ತು. ತದಾದ ನಂತರ ಒಂದು ಟೀಸರ್ ಬಿಟ್ಟು, ಆಮೇಲೆ ಟ್ರೈಲರ್ ಬಿಟ್ಟು, ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಬಿಟ್ಟಾಗ ಎಲ್ಲರ ಮೈಂಡಲ್ಲೂ ಒಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು, ಇದು ಎಮೋಷನ್ಸ್ ಇರುವಂಥ ಸಿನಿಮಾ ಅಂತೇಳಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಏನು ಅಂದ್ಕೊಂಡು ಬಂದಿದ್ದಾರೆ ಅದು ಆಗ್ತಾ ಬರ್ತಿದೆ. ನಿಮ್ಮ ಮುಂದೆ ಒಂದು ಒಳ್ಳೆ ಪ್ರಯತ್ನದಲ್ಲಿ ಆಗಿದ್ದೀವಿ. ಈ ಚಿತ್ರ ಸರಿಸುಮಾರು ಒಂದು 50ರಿಂದ 55 ದಿವಸಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಈ ಮಣ್ಣಿನ ಕತೆ, ಇಲ್ಲಿಯ ಭಾಷೆಯ ಕತೆ, ಆಮೇಲೆ ಇಲ್ಲಿಯ ಒಂದಷ್ಟು ರಂಗಭೂಮಿ ಕಲಾವಿದರುಗಳು ಒಳಗೊಂಡಿರುವಂಥ ಚಿತ್ರ. ಅದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಾವೇನು ಮ್ಯೂಸಿಕ್ನ ಮಾಡಿದ್ದೀವಿ, ಆ ಸಾಂಗ್ಗಳನ್ನ ಬಳಸಿದ್ದೀವಿ. ಸಂತ ಶಿಶುನಾಳ ಶರೀಫ್ರದ್ದು ಸಾಂಗ್ಗಳನ್ನ ಬಳಸಿದ್ದೀವಿ. ಗೊತ್ತಿಲ್ಲದಂಗೆ ಏನು ನಮಗೆ ಸಿಕ್ಕಂಥ ಸಾಂಗ್ಗಳಿದ್ದಾವೆ ಅದು ನಮ್ಮ ಚಿತ್ರಕ್ಕೆ ಬರ್ದಂಗೆ ಇತ್ತೇನೋ ಅನ್ನಂಗಿತ್ತು. ಸನ್ನಿವೇಶಗಳಿಗೆ ಬಹಳ ಆಪ್ಟಾಗಿದ್ದರಿಂದ ಆ ಶರೀಫ್ ಅವ್ರದ್ದು ಸಾಂಗ್ಗಳನ್ನ ಬಳಸಿದ್ದೀವಿ. ತುಂಬ ಚೆನ್ನಾಗಾಗಿದೆ. ನೀವೆಲ್ಲರೂ ಬಂದು ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀರಿ. ಚಾಲೆಂಜ್ ಮಾಡ್ತೀನಿ ನಾನು, ಯಾಕೆ ಅಂತಂದರೆ ನಾವು ಅಣ್ಣ ಹೇಳಿದಾಗೆ ನಾವು ಇಂಡಿಯನ್ಸ್ ಎಲ್ಲ ಎಮೋಷ್ನಲ್ಸ್ ಪೀಪಲ್ಸ್ ಇದ್ದೀವಿ. ಎಮೋಷನ್ಸ್ ಎಲ್ಲಿದೆ ಅಲ್ಲಿ ನಾವು ಇರ್ತೀವಿ. ಡೈರೆಕ್ಟರ್ ಸರ್ ಹೇಳ್ತಿದ್ರು, ನಿರ್ಭಯ ಕೇಸ್ದಾಗಿರ್ಬೋದು, ಮತ್ತೊಬ್ರದ್ದಾಗಿರ್ಬೋದು, ಸರ್ ಯಾರಿಗಾನ ಒಂದು ಸಮಸ್ಯೆ ಅಂತ ಆದಾಗ ಧ್ವನಿ ಆಗೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪತ್ರಿಕೆಯಲ್ಲಿ ಇರೋಂಥವ್ರು ನೀವೇನು ಮಾಡ್ತೀರಿ, ಟಿ ವಿಯಲ್ಲಿ ತೋರಿಸೋದ್ರ ಮೂಲಕ ಮಾಡ್ತೀರಿ. ನಾನು ನಟನಾದನಂತೆ ನಾನೇನು ಮಾಡ್ತೀನಿ, ಹ್ಯಾಕ್ಟ್ ಮಾಡೋದ್ರ ಮುಖಾಂತರ ತೋರಿಸ್ತೀನಿ. ನಿರ್ದೇಶಕರಾದವರು ಏನು ಮಾಡ್ತಾರೆ,
ಅವರ ಸಿನಿಮಾ ಮಾಡೋದ್ರ ಮುಖಾಂತರ ತೋರಿಸ್ತಾರೆ. ಜನ ಉಳಿದೇನಂತಂದ್ರೆ ಜನ ಅಕ್ಸೆಪ್ಟ್ ಮಾಡೋದೇನಂತಂದ್ರೆ ಇವರು ಹಿನ್ನೆಲೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಸರ್, ಆಮೇಲೆ ಸಂಭಾಷಣೆ ಇವ್ರು ಬರ್ತಾರೆ, ಬಟ್ ಅದನ್ನ ನೀವು ಫಿಲ್ಮ್ ಒಳಗೆ ಕಂಡು ಬರೋದು ಕೇಂದ್ರದಿಂದ ನೀವು ನಿಮ್ಮನ್ನು ಫಾಲೋ ಅಪ್ ಮಾಡ್ತಿರ್ತಾರೆ. ಇಲ್ಲ ಸರ್, ಏನಂತಂದ್ರೆ ಯಾವಾಗ್ಲೂ ಮೂಲ ನೋಡಿ ಹೆಂಗಿದೆ ಅಂತಂದ್ರೆ ಕತೆ ಏನಿದೆ ಅಲ್ವರ, ಕತೆನೇ ಹೀರೋ. ಸಿನಿಮಾಗೆ ಒಂದು ಕತೆ ಬೇಸ್ಮೆಂಟ್ ಅಂತೀವಿ ನಾವು, ಏನಿಗೆ ಮನೆ ಕಟ್ಬೇಕಾದ್ರೆ ಒಂದು ತಳಪಾಯ ಅಂತೀವಿ, ಆ ತಳಪಾಯ ಗಟ್ಟಿ ಇದ್ರೆ ಮನೆ ಚೆನ್ನಾಗಾಗತ್ತೆ. ಈ ತಳಪಾಯನ ಇವರೆಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ಪ್ರಯತ್ನ ಇದೆಯಲ್ಲ, ಇದು ಒಂದು ನಿಮ್ಗೆ ಹೆಂಗೆ ಹೇಳ್ಬೋದು ನಾನು ಅಂತಂದ್ರೆ, ಇವರೆಲ್ಲ ಸಾಕಿರೋ ಇವರೆಲ್ಲರ ಕನಸಿಗೆ ನಾವು ಜೊತೆಲಿದ್ದೀವಿ, ಅಂದ್ರೆ ಅವ್ರ ಕನಸಿನ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ ಅಷ್ಟೇನೆ. ನಿಮಗೆ ಬೇರೆ ಥರದ ಒಂದು ಸಿನಿಮಾ ಆಗುತ್ತೆ, ಒಂದು ಹೊಸ ಅಧ್ಯಾಯ ಬರೆಯುತ್ತೆ. ಉತ್ತರ ಕರ್ನಾಟಕದ ಭಾಷೆ ಸಿನಿಮಾ ಅಂದೇಟ್ಗೆ ಒಂದಷ್ಟು ಜನ ಮೂಗು ಮುರಿಯುವಂಥ ಒಂದು ಸಂದರ್ಭ. ಹಾಗೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಿನಿಮಾ ಮಾಡಿದರೆ ಅಲ್ಲಿ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಹೇಗೆ ಅಂತ ಕೇಳೋರು ಒಂದಷ್ಟು ಜನ ಇದ್ದಾರೆ. ಬಟ್ ಅಷ್ಟಾದರೂ ಕೂಡ ಅವರು ಏನು ಫಸ್ಟ್ ಬ್ಯಾನರ್, ಇವತ್ತೇನು ರೆಡ್ಲಿ ಆರ್ಟ್ಸ್ ಅನ್ನೋ ಒಂದು ಬ್ಯಾನರಲ್ಲಿ ಸಿನಿಮಾ ಮಾಡ್ತಿದ್ದಾರೆ, ಅವರ ಮನೆ ಸೈಟು ಇರೋದನ್ನೆಲ್ಲ ಮಾರಿ ಧೈರ್ಯ ಮಾಡಿ ನನಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ, ನನ್ನ ಕತೆ ಮೇಲೆ ನಂಬಿಕೆ ಇದೆ ಅಂತೇಳಿ ಬಂಡವಾಳ ಹಾಕಿದ್ದಾರೆ. ಇವತ್ತು ಜನರು ಯಾವಾಗಲೂ ನಾನು ನೋಡಿದಾಗ ನನ್ನ ಫಸ್ಟ್ ಸಿನಿಮಾ ಆದಾಗೂ ಅಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಾಗ ಜನರು ಯಾವತ್ತೂ ಕೈ ಬಿಟ್ಟಿದ್ದು ಹಿಸ್ಟ್ರಿನೇ ಇಲ್ಲ. ಇದು ಕೂಡ ಉತ್ತರ ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಒಂದು ಅಧ್ಯಾಯ ಬರೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಭಾಳ ಶ್ರದ್ಧೆಯಿಂದ ತಮಗೆ ಏನು ನನ್ನ ಡೇ ಒನ್ನಲ್ಲಿ ನಾನು ಏನು ಅವ್ರ ಬಾಯಲ್ಲಿ ಕೇಳಿದೆ, ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಎಲ್ಲೂ ಯಾವುದಕ್ಕೂ ಕಡಿಮೆ ಆಗದಿದ್ದಂಗೆ ಅದಕ್ಕೆ ಬೆಳಗ್ಗೆ ಹೇಳ್ತಿದ್ರು, ಸಿನಿಮಾ ತನಗೆ ಏನೇನು ಬೇಕೋ ಎಲ್ಲ ತಗೊಳುತ್ತಂತೆ. ತಗೊಳ್ಳೋದ್ರ ಜೊತೆಗೆ ಕೊಡೋ ಜವಾಬ್ದಾರಿ ಹೊತ್ಕೊಂಡಿದ್ರಲ್ಲ, ಅವ್ರು ಕೊಟ್ಟಿದ್ದಾರೆ, ಅದು ಚೆನ್ನಾಗಾಗಿದೆ. ಸರ್ ಇಷ್ಟೆಲ್ಲ ಫಿಲ್ಮ್ ನೀವು ಆಲ್ರೆಡಿ ಮಾಡಿರಿ, ಇದೆಷ್ಟೇ ಫಿಲ್ಮ್ ತಾವು 20ನೇ ಸಿನಿಮಾ, 20ನೇ ಫಿಲ್ಮ್ ಇದರಲ್ಲಿ ಇರ್ತಕ್ಕಂಥ ವಿಶೇಷ ಒಂದು ಕಂಡಿದ್ದೇನು, ವಿಶೇಷ ಒಂದು ಪಾತ್ರ ತಾವು? ಸರ್ ಹೇಳ್ದಲ್ಲ ಸರ್, ಈಗ ಏನು ನನ್ನ ಪಾತ್ರ ಬಂದು ಶಿವಯ್ಯ ಸಾವುಕಾರ ಪಾತ್ರ ಅಂತೇಳಿ ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸಂಬಂಧಗಳ ಒಂದು ಬೆಲೆ ಏನಿದೆ ಅನ್ನೋದನ್ನ ಇಡೀ ಸಿನಿಮಾ ಹೇಳ್ತಾ ಹೋಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ನಾವು ಈ ಒಂದೇ ಪಾತ್ರ ಒಂದೇ ಸಂಬಂಧ ಅಂತ ಹೇಳಕ್ ಬರೋದಿಲ್ಲ ನಾನಿಲ್ಲಿ. ನಿಮಗೆ ಏನಾಗುತ್ತೆ ನೋಡಿ, ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಫ್ರೆಂಡ್ಸ್ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ. ಇವಾಗ ಹೆಂಗ್ ಹೇಳ್ಬೇಕು ನಾನು ನಿಮಗೆ ಅಂತಂದ್ರೆ, ಎದುರುಗಡೆ ಒಬ್ಬ ಹೊಡೆಯಕ್ಕೆ ಅಂತ ಬಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಇದೀನಿ ಅನ್ನೋನೊಬ್ಬ ಇದ್ರೆ ನಮ್ಗೊಂದು ಧೈರ್ಯ ಇರುತ್ತೆ, ಕರೆಕ್ಟಾ? ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಬೇರೆದೇ ಆದ ತಿರುವುಗಳನ್ನ ಪಡಿತಾ ಹೋಗುತ್ತೆ, ಬೇರೆದೇ ಆದಂತ ನಿಮಗೊಂದು ಆಯಾಮನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ನಿಮಗೆ ನೋಡೋರಿಗೆ ನೆಕ್ಸ್ಟ್ ಇದೇ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಅದನ್ನ ಒಂಥರ ಸಸ್ಪೆನ್ಸ್ ಆಗಿ ತಗೊಂತ ಹೋಗ್ತೀರಿ ನಾವು, ಮಜಾ ಮಾತ್ರ ತಗೊಂತಾ ಹೋಗ್ತೀವಿ, ಒಂಥರ ಇಂಟ್ರೆಸ್ಟಿಂಗ್ ಇರ್ತದೆ. ತಾವು ಒಬ್ಬ ಡೈರೆಕ್ಟರ್ ಸರ್, ತಾವು ಈ ಸಂಬಂಧಗಳ ಬಗ್ಗೆ ಅಂತ ಹೇಳಿದ್ರು, ಈ ಒಂದು ಫಿಲ್ಮ್ ಒಳಗೆ ಸಂಬಂಧಗಳನ್ನ ಯಾವ ಟೈಪ್ ನೀವು ಕ್ರಿಯೇಟ್ ಮಾಡಿದ್ರಿ? ಯಾವ ಟೈಪ್ ನೀವು ಸಂಬಂಧಗಳನ್ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಸಂಬಂಧಗಳು ಅನುಭವಿಸ್ಬೇಕು. ಮೊದಲಿಂದಾನೇ ಇರೋದು ಸರ್. ಯಾಕೆ ಈಗ ಸಂಬಂಧಗಳು ಈಗ ಹೇಳ್ದಾಗಿಂದ ಸಂಬಂಧಗಳು ಈಗ ಕಟ್ ಆಗತ್ತ. ಈಗ ನಿಮ್ಗೆ ಇರೋದೇ ಸರಿಗಮ ಪದನಿ ಸರ್, ಇರೋದೇ ಒಂದು ರಾಮಾಯಣ, ಒಂದು ಮಹಾಭಾರತ, ಒಂದು ಒಬ್ಬೊಬ್ಬ ಅಂದ್ರೆ ಶ್ರೀಕೃಷ್ಣ, ಇದಿಷ್ಟರಲ್ಲೇ ನಾವೆಲ್ಲವನ್ನೂ ಮಾಡ್ಬೇಕಾಗತ್ತೆ. ತದನಂತರ ನಿಮ್ಗೆ ಇರೋ ABCDEFGH ನಲ್ಲೇ ಎಲ್ಲವನ್ನೂ ಮಾತಾಡ್ಬೇಕಾಗುತ್ತೆ. ಹಾಗೆ ಸಂಬಂಧಗಳು ಮೊದಲಿಂದ ಇದ್ದು ಬಂದಿದೆ. ಅದರಲ್ಲಿ ನಮ್ಮ ಕಥೆಯ ಒಂದು ವೈಶಿಷ್ಟ್ಯ ಏನು ಅಂತ ಬಂದಾಗ, ಒಂದು ಹೆಣ್ಣು ಮಗಳ ಪಾತ್ರ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಆ ಹೆಣ್ಣುಮಗಳು ತನ್ನ ಕಥೆಯನ್ನ ಬಿಚ್ಕೊಂಡಾಗ ಅಲ್ಲಿ ಹುಟ್ಕೊಂಡಂತಹ 10-50 ಜನ ಪಾತ್ರಗಳಿದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಒಬ್ಬ ಸ್ನೇಹಿತನಾಗಿ ಬರ್ತಾನೆ, ಒಬ್ಬ ಅಣ್ಣನಾಗಿ ಬರ್ತಾನೆ, ಒಬ್ಬ ತಂದೆಯಾಗಿ ಬರ್ತಾನೆ, ಒಬ್ಬ ಸ್ನೇಹಿತನಾಗಿ ಬರ್ತಾನೆ, ಒಬ್ಬ ಅಣ್ಣನ ತಮ್ಮನಾಗಿ ಬರ್ತಾನೆ, ಇನ್ನೊಬ್ಬ ಮಾವನಾಗಿ ಬರ್ತಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಹೆಣ್ಣುಮಗಳ ಜೀವನದಲ್ಲಿ ಬಂದಂತಹ ಒಂದು 60 ವರ್ಷದ ಇನ್ನೊಂದು ವಯೋವೃದ್ಧಿಯ ಒಂದು ಪಾತ್ರ. ಸೊ ಈ ರೀತಿ ಆಕೆ ಬಿಡಿಸ್ತಾ ತನ್ನ ಕಥೆಯನ್ನು ಬಿಚ್ಚಿಡ್ತಾ ಹೋದಾಗೆಲ್ಲ ನಮಗೆ ಸಿಗ್ದಂತಹ ಕಥೆಗಳು, ಆ ಎಮೋಷನ್ಸ್ಗಳು ಮತ್ತೆ ಆ ಪಾತ್ರಗಳೇನಿದೆ, ಅದು ಯಾವುದಕ್ಕೆ ಯಾವುದನ್ನು ನಾವು ಸಂಬಂಧ ಅಂತ ಹೇಳಕ್ಕಾಗಲ್ಲ. ಆದ್ರೆ ಪ್ರತಿಯೊಬ್ರು ಸಂಬಂಧವಾಗಿ ಇಟ್ಕೊಂಡು ಬರ್ತಾರೆ. ಅಂದ್ರೆ ಈಗ ಸ್ನೇಹದಲ್ಲಿ ನಾವು ಸಂಬಂಧ ಹುಡುಕಕ್ಕಾಗಲ್ಲ. ಯಾರೆಲ್ಲೋ ಇರ್ತೀವಿ, ಏನೋ ಮಾಡ್ತೀವಿ, ಹಾಯ್ ಹಲೋ ಅಂತೀವಿ. ಆ ಹಾಯ್ ಹಲೋ ತದನಂತರ ಆ ಕಿರುನಗೆ ಇದೆಯಲ್ಲ, ಅದು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ನಾಳೆ ಸಾವಿನ ಕೊನೆಯ ಕ್ಷಣದ ನಗುವರೆಗೂ ಕರ್ಕೊಂಡು ಹೋಗುತ್ತೆ. ಸಾಯಿಸೋದವನು ಅವನು ಸ್ನೇಹಿತನಾಗಿದ್ರೆ ಅವ್ನು ಸಾಯೋದಕ್ಕೆ ಬಿಡಲ್ಲ. ಇದಾಗಿದ್ರೆ ವೈರಿ ಆಗಿದ್ರೆ ಹಿಂದಿಂದ ಚುಸ್ದಾಗ ನೀನಿಂತ ಸಾಯಿಸ್ಕೊಟ್ಟಿಯಲ್ಲೋ ಅಂತ ನಗುವಲ್ಲೂ ಇರುತ್ತೆ. ಸೊ ಸಂಬಂಧಗಳು ಆ ಥರದ್ರಲ್ಲಿಲ್ಲ, ಬಟ್ ತುಂಬಾ ವಿಚಿತ್ರವಾಗಿ ಹುಟ್ಕೊಳುತ್ತೆ ಸರ್. ಅದೇ ನಾನು ಹೇಳ್ತಾ ಇರೋದು, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವ್ನು ಇಂಥದ್ದೇ ಪಾತ್ರ ಮಾಡ್ತಾನೆ, ಇವ್ರು ಇಂಥದ್ದೇ ಪಾತ್ರ ಮಾಡ್ತಾರೆ, ಆಮೇಲೆ ಇವ್ನು ಇಲ್ಲಿ ಬಂದು ಇಲ್ಲಿ ಹೊಡಿತಾನೆ, ಇವ್ನು ಇಲ್ಲಿ ಬಂದು ಹೊಡೆದ್ಮೇಲೆ ಇವ್ನು ಇಲ್ಲಿ ಹೊಡೋಗ್ತಾನೆ. ಇಲ್ಲ, ಎಲ್ಲೋ ಮೊದಲನೇ ದೃಶ್ಯದಲ್ಲಿ ಬಂದವನು 40ನೇ ದೃಶ್ಯದಲ್ಲಿ ಬರ್ತಾನೆ, ಮುಖ ಎತ್ತಿದ್ದಾನೆ, ಅಯ್ಯೋ ಇವನು ಅವನು ಅಂತ ಜನ ಮೂಗ್ ಮೇಲೆ ಬೆರಳು ಇಟ್ಕೊಳ್ತಾರೆ, ಬಾಯಿ ಮೇಲೆ ಬೆರಳು ಇಟ್ಕೊಳ್ತಾರೆ ಆಗುತ್ತೆ. ಆ ನಿಟ್ಟಿನಲ್ಲಿ ತುಂಬಾನೇ ಬೇರೆಯ
ಒಂದು ರೀತಿಯ ಒಂದು ಸ್ಕ್ರೀನ್ ಪ್ಲೇ ಇರುವಂತಹ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾಟ್ ಎ ರೊಟೀನ್ ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ ಫಿಲ್ಮ್. ಇದು ಈ ಥರ ಇರುತ್ತೆ, ಇದು ಲವ್, ಇದು ಸೆಂಟಿಮೆಂಟು, ಇದು ಎಮೋಷ್ನಲ್ಲು, ಇಲ್ಲ ಇದು ಸ್ಯಾಕ್ರಿಫೈಸಿಂಗ್, ಆ ಥರದ್ದೆಲ್ಲ ಅಲ್ಲದೆ ಅಣ್ಣ ಒಂದು ಮಾತು ಹೇಳಿದ್ರು, ನವರಸಗಳನ್ನು ಕೂಡ್ಕೊಂಡಂತಹ ಒಂದು ಸಿನಿಮಾ. ಎಲ್ಲೋ ನೋಡೋಂಗೆ ಒಂದು ಸರಿ ನಗು ಬರ್ಬೋದು, ಆದರೆ ಪಾತ್ರಗಳು ಮಾತ್ರ ಆ ಟೈಮಲ್ಲೂ ಕೂಡ ಕುದ್ದು ಹೋಗ್ತಾ ಇದ್ದಾವೆ. ಅಯ್ಯೋ ನೋಡೋರ್ಗೆ ಏನಂದ್ರೆ ಇವನು ಇಂಥ ಮೋಸ ಮಾಡ್ತಿದ್ದಾನಲ್ಲೋ, ನಿನ್ ಪಕ್ಕದಲ್ಲೇ ಇದ್ದಾನಲ್ಲೋ ಅಂತಾರೆ, ಆದ್ರೆ ಅವ್ನಿಗೆ ಗೊತ್ತಿರಲ್ಲ, ಅವ್ನು ಮುಗ್ಧನ ಪಾಪ ನಂಬ್ತಾ ಹೋಗ್ತಾನೆ. ಸೊ ಆ ಥರದ್ದು ಚಿತ್ರವಾದ ಟನ್ಸ್ಗಳೆಲ್ಲ ತುಂಬಾ ಈ ಸಿನಿಮಾದಲ್ಲಿ. ಸರ್, ತಾವು ಈ ಫಿಲ್ಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವಿಶೇಷವಾಗಿ? ಮೂಲತಃ ನಾನು ಕೊಡಗಿನವನು. ನನ್ನ ಹೆಸರು ಪೃಥ್ವಿ ಸುಬ್ಬಯ್ಯ ಅಂತ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಇದೆ ಫಸ್ಟ್ ಆಗಿರೋದ್ರಿಂದ ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಾನು ಕಾರ್ಪೊರೇಟ್ ಮಾಡ್ಕೊಂಡು ಇದ್ದಂತ ಒಬ್ಬ, ನನಗೆ ಸ್ವಲ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಪ್ಯಾಷನ್ ಇದ್ದಿದ್ದಕ್ಕೆ ಎಲ್ಲರಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದೆ, ಎಲ್ಲಿ ಅವಕಾಶ ಸಿಗ್ತಾರೆ ಯಾವಾಗ ಮಾಡ್ತಾ ಇದ್ದೆ. ಹಾಗೆ ನಾಗಿನಿ 2 ಅಲ್ಲಿ ಸೀರಿಯಲ್ ಅಲ್ಲಿ ಮಾಡಿದ್ದೆ. ಅಲ್ಲಿ ಮುನಿಯವರು ನನಗೆ ಪರಿಚಯ ಆಗಿ ಅವರು ನನಗೆ ರವಿ ಸರ್ ಹತ್ರ ಕರ್ಕೊಂಡ್ಬಂದು ಇಂಥ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಿ ಅಂತ. ಅವರು ಸರ್ ಗೊತ್ತಿಲ್ಲ, ನನ್ನ ನೋಡಿದ ತಕ್ಷಣನೇ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ರು. ಏನು ಮಾತಾಡ್ಲಿಲ್ಲ, ಅಂದ್ರೆ ನಿಮ್ಗೆ ಆಕ್ಟಿಂಗ್ ಬರುತ್ತಾ, ಚೆನ್ನಾಗಿ ಮಾಡ್ತೀರಾ, ಏನ್ ಕತೆ ಏನು ಕೇಳಲಿಲ್ಲ. ಕರ್ಕೊಂಡ್ ಬಂದ್ರು, ಇಂಥ ದಿವಸ ಶೂಟ್ ಇದೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರು. ನಾವು ಬಾಗಲಕೋಟೆಗೆ ಬಂದ್ವಿ. 2 ದಿವಸ ಶೂಟ್ ಮುಗೀತದೆ. 3ನೇ ದಿವಸಕ್ಕೆ ಶೂಟ್. ಇವರು ಯಾವ ರಭಸದಲ್ಲಿ ಇದ್ರು ಅಂದ್ರೆ ಆ ಶೂಟಿಂಗ್ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ರು ಅಂದ್ರೆ ಕಿರ್ಚಾಡ್ತಾ ಇದ್ರು. ಎಲ್ಲೇ ಒಂದು ಚಿಕ್ಕ ಇದಾದ್ರು ಮಿಸ್ಟೇಕ್ ಆದ್ರೂ ಕಿರ್ಚಾಡೋದು, ಅಷ್ಟು ಪರ್ಫೆಕ್ಷನ್ ಅವರು ನೋಡುವಂತ ಮನುಷ್ಯ. ಸೊ ಹಾಗಾಗಿ ಎಲ್ಲ ನೋಡಿದ್ರು. ನನಗೆ ಇದೆಲ್ಲ ಹೊಸದು, ಜೊತೆಗೆ ಬಿಸಿಲಿನ ಬೇಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನಾನು ಇವರ ಹತ್ರ ಬಂದು ಹೇಳಿದೆ, ಸರ್ ನನ್ನ ಬಿಟ್ಬಿಡಿ, ನನಗೆ ಅಲ್ಲ ಇದು ಸಿನಿಮಾ, ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕೆ ನನ್ನ ಕೈಯಲ್ಲ, ಆಯ್ತು ಆಗಲ್ಲ, ನನ್ನ ಬಿಟ್ಬಿಡಿ ಸರ್, ಹೋಗ್ತೀನಿ. ಗೊತ್ತಿಲ್ಲ ಅವ್ರಿಗೆ ಇನ್ನೇನಾಯ್ತು ಅಂತ ಹೇಳ್ಕೊಂಡು ಅವತ್ತೆಲ್ಲಾದ್ರೂ ಅವರು ಆಯ್ತು ನೀನು ಹೋಗಪ್ಪ ಅಂತ ಹೇಳ್ಕೊಂಡು ಟಿಕೆಟ್ ಮಾಡಿ ಕಳಿಸಿದ್ರೆ ಪ್ರಾಯಶಃ ನಾನು ಇವತ್ತು ಇಲ್ಲಿ ಕೂತಾನು ಇರಲಿಲ್ಲ, ಇಷ್ಟೊಂದು ಜನರಿಗೆ ನಾನು ಪರಿಚಯನೂ ಆಗ್ತಾ ಇರಲಿಲ್ಲ. ಅವತ್ತು ಅವ್ರೇನೋ ಗೊತ್ತಿಲ್ಲ, ಅದು ನನ್ನ ಅದೃಷ್ಟ ಇರಬೇಕು ಪ್ರಾಬಬ್ಲಿ. ಹಾಗಾಗಿ ಅವರು ಅದು ಸೈಡಿಗೆ ಕರ್ಕೊಂಡು ಹೋಗಿ ನನ್ನ ಸ್ವಲ್ಪ ಸಮಾಧಾನ ಮಾಡಿ, ಯಾಕೆ ಏನಾಯ್ತು, ಏನು ಪ್ರಾಬ್ಲಮ್, ಏನು ಕತೆ ಅಂತೆಲ್ಲ ಮಾತಾಡಿದ್ರು. ನನ್ನ ರಮೇಶ್ ಅಣ್ಣ ಅವರು ಬಂದು ಅವರು ಮಾತಾಡಿದ್ರು. ಮಾತಾಡಿ ಪ್ರಶಾಂತ್ ಅಣ್ಣ, ಮುನಿಯಣ್ಣ ಎಲ್ಲ ಬಂದು ನನಗೆ ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅಲ್ಲಿಂದ ಲೈಫೇ ಚೇಂಜ್ ಆಯ್ತು ಅಂತ. ಆಕ್ಚುಲಿ ಅಲ್ಲಿಂದ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಸೊ ಹಾಗಾಗಿ ಈ ಮೂವಿಯಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ಬೋದು. ಅಲ್ಲಿವರೆಗೆ ನಾನೊಬ್ಬ ಆಕ್ಟರ್ ಆಗಿ ಬಂದಿದ್ದೆ, ಏನೋ ಒಂದು ಪಾತ್ರ ಸಿಕ್ಕಿದೆ. ಬಟ್ ಅಲ್ಲಿಂದ ನಂದೇ ಸಿನಿಮಾ ಅದರಲ್ಲಿ ನಾನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅದರಲ್ಲಿ ತೊಡಗಿಸ್ಕೊಂಡೆ. ಅದು ನನಗೆ ಇವತ್ತು ಪ್ರಯೋಜನ ಆಗ್ತಾ ಇದೆ. ಈ ಫಿಲ್ಮ್ ಅಲ್ಲಿ ತಮ್ಮ ಪಾತ್ರ ಏನು ಸರ್? ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಇದೆ. ನಮ್ಮ ಹೀರೋಗೆ ಸಂಬಂಧಿಕನಾಗಿ ಇದ್ದೀನಿ. ಬಟ್ ಅಷ್ಟು ಫುಲ್ ಬಿಟ್ಕೊಳ್ಳುವಂತ ನಮ್ಮ ಚಾನೆಲ್ ನೋಡೋ ಮುಂದೆ ನೋಡ್ತಾರೆ ಇವ್ರು ಯಾರ ಜೊತೆ ಇದ್ರು ಅಂತ. ಅವ್ರ ಜೊತೆನೇ ಇರ್ತೀನಿ, ಪೂರ್ತಿ ಸಿನಿಮಾದಲ್ಲಿ ಇರ್ತೀನಿ. ಕಾಮನ್ ಜನ ಕೇಳ್ತು, ನೀವು ಆ ಪಾತ್ರನ ಹೀರೋಗಳನ್ನ ನೀವು ಲೈಕ್ ಮಾಡ್ತಿರಲ್ಲ, ಯಾವ ರೀತಿಯಾಗಿ ನೀವು ಅವ್ರನ್ನ ಆಯ್ಕೆ ಮಾಡ್ಕೋತೀರಿ? ಈ ಈ ಈ ಪಾತ್ರಕ್ಕೆ ಇವನ ಶೂಟು, ಈ ಪಾತ್ರಕ್ಕೆ ಇವನ ಕರೆಕ್ಟ್ ಅಂತ ಹೆಂಗೆ ಜಜ್ಮೆಂಟ್ ಮಾಡ್ತೀರಿ? ನಾನು ಯಾವತ್ತು ಯಾವ ಹೀರೋನು ನಂಬಿ ನಾನು ಕತೆ ಬರ್ತಿಲ್ಲ ಸರ್. ಓಕೆ. ಯಾಕೆಂದ್ರೆ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಹೀರೋಗಳನ್ನ ಇಟ್ಕೊಂಡು ಕತೆ ಮಾಡೋದುಂಟು, ಆಮೇಲೆ ಹೀರೋಗಳಿಗೆ ತಕ್ಕನಾಗಿ ಟೈಟಲ್ ಇಡೋದುಂಟು, ಇಲ್ಲ ಟೈಟಲ್ಗಳನ್ನ ಇಟ್ಟು ಹೀರೋಗಳನ್ನ ಹುಡುಕಿದ್ದು ತುಂಬಾ ಇದೆ ಇತಿಹಾಸದ. ಆದ್ರೆ ನಾವು ಮಾಡಿದ್ದೇನು ಅಂತಂದ್ರೆ, ನನಗೆ ನಮ್ಮ ಗುರುಗಳು ಹಾಕಿದಂತ ಒಂದು ಪರಂಪರೆ ಏನು ಅಂತಂದ್ರೆ, ಫಸ್ಟ್ ನೀನು ಕಥೆಯನ್ನ ಬರ್ಕೋ, ನಿನ್ನ ಕಥೆಗೆ ಯಾವ ಪಾತ್ರ ಬೇಕು ಅವ್ರನ್ನ ಆಯ್ಕೆ ಮಾಡ್ಕೋ. ಅವರು ಸಿಗ್ಲಿಲ್ಲ ಅಂತಂದ್ರೂ ಕೂಡ ಇನ್ನೊಬ್ಬನ ಆ ಪಾತ್ರಕ್ಕೆ ತಗೊಂಬಂದು ನೀನು ನಾಯಕನನ್ನಾಗಿ ಮಾಡುವಂತಹ ಛಲವನ್ನ, ಛಾತಿಯನ್ನ ನಿನ್ನಲ್ಲಿ ನೀನು ಹುಟ್ಟಾಕುವಂತ ನಮಗೆ ನಮ್ಮ ಗುರುಗಳಾದಂತ ಕೆ ವಿ ರಾಜ ಹೇಳ್ಕೊಟ್ಟಿದ್ದು. ಹಾಗಾಗಿ ಏನು ಅಂತಂದ್ರೆ, ಯಾರಿರ್ಲಿ ಯಾರು ಬಿಡ್ಲಿ ಏನೇ ಆಗ್ಲಿ ಆ ಕತೆ ನಡಿಬೇಕು. ನಾವು ಅನ್ಕೊಂಡಂತ ಕನಸು ಇದರಲ್ಲಿ ಕತೆ ಫಸ್ಟ್ ಯಾವತ್ತೂ ಹೀರೋ ಆಗಬೇಕು ಸರ್. ಕತೆ ಹೀರೋ ಆದ್ರೆ ಪ್ರತಿಯೊಬ್ರು ಹೀರೋಗಳಾಗ್ತೀವಿ, ಇನ್ಕ್ಲೂಡಿಂಗ್ ಅ ಡೈರೆಕ್ಟರ್, ಇನ್ಕ್ಲೂಡಿಂಗ್ ಅ ಹೀರೋ ಅಂಡ್ ಇನ್ಕ್ಲೂಡಿಂಗ್ ಅ ಜೂನಿಯರ್ ಆರ್ಟಿಸ್ಟ್. ಪ್ರತಿಯೊಬ್ರು ಕೂಡ ಅದನ್ನ ಹೀರೋ ಆಗ್ಬೇಕು ಅಂತಂದ್ರೆ, ಯಾಕೆಂತಂದ್ರೆ ತುಂಬಾ ಜನ ತುಂಬಾ ತರದ್ರಲ್ಲಿ ಎಲ್ಲವನ್ನೂ ಮಾಡಿರ್ತಾರೆ. ಕತೆ ಸೋತ್ಬಿಟ್ಟಾಗ ಅವ್ನು ಬೆಳಕಿಗೆ ಬರಕ್ ಸಾಧ್ಯನೇ ಇಲ್ಲ. ಪಿಕ್ಚರ್ ಓಡಿದ್ರೆ ತಾನೆ ಎಲ್ಲವೂ ಈಚೆ ಬರಕ್ಕೆ. ಪಿಕ್ಚರ್ ಓಡಲಿಲ್ಲ ಅಂತಂದ್ರೆ ಇಲ್ಲ ಅವನು ಹೀರೋ ಚೆನ್ನಾಗಿ ಮಾಡಿದಾನೆ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ತಾಯಿ ಚೆನ್ನಾಗಿರ್ಬೇಕು, ತಾಯಿ ಬೇರೆ ಚೆನ್ನಾಗಿರ್ಬೇಕು, ತದನಂತರ ಬರುವಂತ ಎಲ್ಲ ಮಕ್ಕಳುಗಳು ಅವರು ಇವರೆಲ್ಲ ಚೆನ್ನಾಗಿರ್ತಾರೆ.
ಆ ನಿಟ್ಟಿನಲ್ಲಿ ಸರ್ ನಾವು ಫಸ್ಟ್ ನಾನು ಮತ್ತು ಅಣ್ಣ ಮಾಡ್ಕೊಂಡಿದ್ದೇನು ಅಂತಂದ್ರೆ ಕಥೆಯನ್ನು ಚೆನ್ನಾಗಿ ಭದ್ರಪಡಿಸ್ಕೊಂಡು, ಕತೆ ಮತ್ತು ಚಿತ್ರಕಥೆ ಅಂತ ಏನು ಬರುತ್ತೆ ಒಂದು ಸಿನಿಮಾದಲ್ಲಿ ಅದನ್ನು ಭದ್ರಪಡಿಸ್ಕೊಂಡು, ಒಂದು ಹಂತದಲ್ಲಿ ಸಂಭಾಷಣೆ ಮೇಲೆ ನನಗೆ ಯಾವಾಗ ಹಿಡಿತ ಸಿಗ್ಲಿಲ್ವೋ ಅದನ್ನ ನಾನು ಅಣ್ಣನ ಕೇಳ್ಕೊಂಡೆ. ಯಾಕೆಂತಂದ್ರೆ ಅಣ್ಣ ಈಗಾಗಲೇ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, 160 ಸಿನಿಮಾಗಳಿಗೆ ಸಂಭಾಷಣೆ ಬರ್ತಿದ್ದಾರೆ. ನೀವು ಈ ಹಿಂದಿನ AK-47 ತಗೊಳ್ಳಿ, ಸಿಂಹದ ಮರಿ ತಗೊಳ್ಳಿ, ಲಾಕಪ್ ಡೆತ್ ತಗೊಳ್ಳಿ, ಶ್ರೀರಾಮ್ ತಗೊಳ್ಳಿ, ಇಲ್ಲ ಅಂತಂದ್ರೆ ದಮ್ ತಗೊಳ್ಳಿ, ಇಲ್ಲ ಸ್ವಾಮಿ ತಗೊಳ್ಳಿ, ಈ ತರ ಹೇಳ್ತಾ ಹೋಗ್ತಾ ಇದ್ರೆ ಪಟ ನನ್ನ ಬಾಯಿ ಬರುತ್ತೆ ಸಾಲದಕ್ಕೆ. ಅವರು 14 ಸಿನಿಮಾಗಳನ್ನ ನಿರ್ದೇಶನ. ಈಗ ಏನಾಗಿದೆ ಸರ್, ಡೈರೆಕ್ಟರ್ಸ್ ಗೊತ್ತು, ಜನಸಾಮಾನ್ಯರ ಬಗ್ಗೆ ಲಕ್ಷ್ಯ ಕೊಡಂಗಿಲ್ಲ, ಬರೀ ಹೀರೋಗಳ ಮೇಲೆ ಫೋಕಸ್ ಇರ್ತದೆ ಅವರು. ಬಟ್ ಅದ್ರ ಕಷ್ಟ ಎಷ್ಟಂತ ನಿಮ್ಗೆ ಗೊತ್ತು. ಇಲ್ಲ ಎಕ್ಸೆಪ್ಟ್ ಮಾಡ್ಬೇಕಲ್ಲ ಎಲ್ಲರೂ. ಇಲ್ಲ, ನಮ್ ದುರಾದೃಷ್ಟ ಅದೇ. ಏನು ಅಂತಂದ್ರೆ ಹುಟ್ಟೋ ಮಕ್ಳ ಮೇಲೆ ಎಲ್ರಿಗೂ ಫೋಕಸ್ ಇದೆ, ತಾಯಿ ಮೇಲೆ ಯಾರಿಗೂ ಇಲ್ಲ. ಅದು ನಮ್ ದುರಾದೃಷ್ಟ, ಏನು ಮಾಡೋಕ್ಕಾಗಲ್ಲ. ನಮ್ಮ ಚಿತ್ರರಂಗನೇ ಹಂಗೆ ಅಷ್ಟೇ, ಅದಕ್ಕೆ ನಾವು ಬಿಟ್ಬಿಟ್ಟಿದ್ದೀವಿ. ಬಟ್ ನಾವು ನಡೆಯೋ ದಾರಿನಲ್ಲಿ ಏನು ಅಂತಂದ್ರೆ ತಾಯಿ ಗೊತ್ತಿರ್ಲೇಬೇಕು ಅನ್ನೋದಕ್ಕೋಸ್ಕರ ನಾವು ನುಗ್ತೀವಿ. ತಾಯಿ ಎದ್ದು ಗೆದ್ರೆ ಅಂದ್ರೆ ತನ್ನ ಕತೆ ಗೆದ್ರೆ ಎಲ್ರು ಗೆದ್ದಾಗೆ ಅಂತ. ಆ ನಿಟ್ಟಿನಲ್ಲಿ ಹೀಗೆ ಸರ್ ಫಸ್ಟ್ ಕಥೆಯನ್ನು ಬರ್ಕೊಂಡ್ಬಿಡ್ತೀವಿ, ತದನಂತರ ಪಾತ್ರಧಾರಿಗಳು, ಆ ಕ್ಯಾರೆಕ್ಟರೈಸೇಷನ್ಸ್ ಅಂತ ಏನ್ ಕರಿತೀವಿ ಅದನ್ನೆಲ್ಲ ಫಿಕ್ಸ್ ಮಾಡ್ತೀವಿ ಮೇಲೆ then we are going for the artists. ಮತ್ತೆ ಇವರ ದೊಡ್ಡ ಆರ್ಟಿಸ್ಟ್ಗಳು ಹೊಡಿತಾರ ಡೈರೆಕ್ಟರ್ಸು, ಆಮೇಲೆ ಸರಿ ತಪ್ಪು ಮಾಡಿದ್ರೆ ಅಂದ್ರೆ ಬಡಿತಾರ. ನಾ ಎಲ್ಲ ಇವ್ರ ಕಡೆ ಕೇಳಿದ್ದೇನೆ, ಎಲ್ಲ ಯಾರು ಪುಟ್ಟಣ್ಣ ಕಣ್ಗಳು ಹೊಡಿತಿದ್ರು, ಅವ್ರ ಹೊಡೆದ್ಮೇಲೆ ಇವರೆಲ್ಲ ಮೂರ್ತಿ ಆಗಿದ್ದು ಅಂತ. ಅವ್ರು ಹೊಡೆದಿದ್ದಕ್ಕೆ ದೊಡ್ಡವರಾದ್ರು ಸರ್, ಅವರೆಲ್ಲ ಹೊಡೆದಿದ್ದಕ್ಕೆ ದೊಡ್ಡವರಾದ್ರು, ಡೈರೆಕ್ಟರ್ ಆದ್ರು. ಈಗಲೂ ನಾವ್ ಯಾರು ಹೊಡಿತಿಲ್ಲ ಸರ್, ಅದಕ್ಕೆ ಆ ಮಟ್ಟಿಗೆ ಬೆಳೆಯಕ್ಕಾಗಿಲ್ಲ ನಾವು. ಯಾಕಂದ್ರೆ ಡೈರೆಕ್ಟ್ರು ಅನ್ನದಾತರು, ತಾವು ಅನ್ನದಾತರು. ಇವತ್ತು ಅವ್ರಿಗೆ ಏನೊಂದು ಕ್ರಿಯೇಟ್ ಬರ್ಬೇಕು, ಒಂದು ಕಳಸ ಬರ್ಬೇಕಂದ್ರೆ ಡೈರೆಕ್ಟರ್ ಇಂಪಾರ್ಟೆಂಟ್. ನೀವು ಕೊಟ್ಟಂತ ಡೈರೆಕ್ಷನ್, ನೀವು ಕೊಟ್ಟಂತ ಒಂದು ಅವ್ರಿಗೆ ಏನಾಗುತ್ತೆ ಒಂದು ಭಿಕ್ಷೆ ಅಂತ ಇರ್ಬೋದು. ಬಟ್ ಅದು ದೊಡ್ಡ ಪೋಸ್ಟರ್ಗಳು ನಿಮ್ಗೆ ಫೋಟೋನೇ ಇರಂಗಿಲ್ಲ, ಸಂಭಾಷಣೆಗಾರರು ಫೋಟೋ ಇರಂಗಿಲ್ಲ, ಸುಮ್ಮನೆ ಒಂದು ಲೈನ್ ಬಿಡ್ತಾರೆ ಅಷ್ಟೇ ಸಂಭಾಷಣೆಗಾರರು ಹಿಂಗಂತ. ತಪ್ಪು ಡೈರೆಕ್ಷನ್ ಅಷ್ಟೇ ಒಂದು ತಪ್ಪು ಬಿಡ್ತಾರೆ, ಮುಗೀತು, ಕ್ಲೋಸ್. ಬಟ್ ಆಮೇಲೆಲ್ಲ ಹೈಲೈಟ್ ಮಾಡೋದೆಲ್ಲ ಇವ್ರನ್ನ. ಬಟ್ ಆಮೇಲೆ ಪಬ್ಲಿಕ್ ಬಂದಾಗ ನಿಮ್ಮನ್ನು ಗುರ್ತಿರಂಗಿಲ್ಲ, ನಿಮಗೆ ಗೌರವ ಕೊಡಂಗಿಲ್ಲ, ಹೀರೋಗಳಿಗೆ ಗೌರವ ಕೊಡ್ತಾರೆ. ಇಡೀ ಅಗ್ರಿಮೆಂಟ್ ಇರುತ್ತೆ ಸರ್, ಒಂದು ಪೇಪರ್ ಒಂದು 28 ಪೇಜ್ ಅಗ್ರಿಮೆಂಟ್ ಇರುತ್ತೆ ಸರ್, ಅದ್ರಲ್ಲಿ ಎಲ್ಲರೂ ಇರ್ತಾರೆ ಸರ್. ಫೈನಲ್ ಒಂದೇ ಒಂದು ಸೈನ್ ಸರ್ ಆಗೋದು, ಅದನ್ನ ಅಕ್ಸೆಪ್ಟ್ ಮಾಡೋದು ಅಲ್ವೇ. 1200 ಇನ್ನೂ 5000 ಪದ ಎಲ್ಲ ಇರುತ್ತೆ ಅಗ್ರಿಮೆಂಟ್ ಅಲ್ಲಿ. ಅದಕ್ಕೆ ವ್ಯಾಲ್ಯೂ ಸಿಗೋದು ಯಾವಾಗ ಅಂದ್ರೆ ಬರೀ ಒಂದು ಲಾಸ್ಟ್ ಒಂದು ಸೈನ್ ಹಾಕಿದಾಗ, ಆ ಸೈನ್ ನಾವು, ಆ ಸಿಗ್ನೇಚರ್ ನಾವು ಸರ್. ಅಲ್ಲ, ಬಟ್ ನಿಮ್ಮೊಳಗೆ ಇರ್ತದ ಖಂಡಿತ, ನಿಮ್ಮೊಳಗೆ ಮಾತ್ರ, ಪಬ್ಲಿಕ್ ಈಗ ಬರಂಗಿಲ್ಲ, ಅದು ಬೇಕಾಗಿಲ್ಲ ಸರ್. ಯಾಕೆ ಈಗ ಒಂದ್ ಕಡೆ ಏನ್ ಮಾತಾಡ್ತೀವಿ ಅಂತಂದ್ರೆ, ನೀವು ಎಲ್ಲರನ್ನೂ ಮೆಚ್ಚಕ್ಕಾಗಲ್ಲ. ಈಗ ಒಂದು ಬಹಳ ದೊಡ್ಡ ನಟ ಒಬ್ಬರು ಹೇಳಿರೋದು ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರಂತೆ, ಓಕೆ, ಕೆಲವರೆಲ್ಲ ಬಂದಾಗ ಚಪ್ಪಾಳೆ ಹೊಡೆದ್ರಂತೆ, ಅವ್ರು ಬಂದಾಗ ಯಾರು ಚಪ್ಪಾಳೆನೇ ಹೊಡಿಲಿಲ್ವಂತೆ. ಅದಕ್ಕೆ ಬಹಳ ಕೇವಲವಾಗಿ ಅವ್ರನ್ನ ಕಿಂಡಲ್ ಮಾಡ್ಬೇಕು ಅಂತ ಹೇಳಿದ್ರಂತೆ. ಎಲ್ಲರೂ ಬಂದಾಗ ಚಪ್ಪಾಳೆ ಹೊಡಿದ್ರೆ ನೀವು ಬಂದಾಗ ಚಪ್ಪಾಳೆ ಹೊಡಿಲ್ಲ ಅಂತ ಹೇಳಿದ್ರಂತವ್ರು. ಸರ್ಕಸ್ ಅಲ್ಲಿ ಜೋಕರ್ ಬಂದಾಗ ಚಪ್ಪಾಳೆ ಹೊಡಿತಾರೆ, ಸಿನಿಮಾ ಬಂದಾಗ ಎದ್ಕೊಂಡು ಕೂತಿರ್ತಾರೆ ಅಂದ್ರಂತೆ. ಇಲ್ಲ, ನಮ್ಮ ಮನೆಗೆ ಒಬ್ರು ಡೈರೆಕ್ಟರ್ ಅಣ್ಣ ಹೇಳ್ತಾರೆ, ದೊಡ್ಡ ಡೈರೆಕ್ಟರ್, ಆಗಿನ ಕಾಲದಲ್ಲೆಲ್ಲ ಎಲ್ಲರೂ ಅಪ್ಕಮಿಂಗ್. ಆಗಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಎಲ್ಲಾ ಆರ್ಟಿಸ್ಟ್ಗಳು ಅಪ್ಕಮಿಂಗ್. ಅವ್ರು ಏನ್ ಮಾಡ್ಬಿಡೋರಂತೆ, ಅವ್ರು ಹೋಗಿದ ತಕ್ಷಣ ಡೈರೆಕ್ಟರ್ಗೆ ಹೇಳೋರಂತೆ, ಸ್ವಲ್ಪ ನನ್ನದೊಂದು ಸಿನಿಮಾ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರೆ, ನಮ್ಮ ನಿರ್ದೇಶಕರು ಅವ್ರ ಹೆಸರೇನಣ್ಣ, ಅದೇ ಕೋತಿ ಮಾಡ್ಬಿಟ್ಟು ನೋಡ್ ಬಂದ್ಬಿಡೋರು, ವಿಟ್ಲಾಚಾರ್ಯ ಅಂತ. ಅವರ ಗುಣ ಏನ್ ಗೊತ್ತಾ ನಿಮ್ಗೆ, ಹೋಗ್ಲೇಬೇಕಪ್ಪ ಒಂದ್ಸತಿ ಕೇಳೋರು, ಅಲ್ಲಿ ಹೋಗಿ ಬಂದ್ಬಿಡ್ತೀನಿ, ಹೋಗ್ಲೇಬೇಕಪ್ಪ ಅದೇ ಒಂದ್ಸತಿ ಹೋಗ್ಬಿಡ್ತೀನಿ, ಓಕೆ ಬಾಪ ಶೂಟಿಂಗ್ ಬಾಪ ಶಾರ್ಟ್ ಕೊಡ್ತೀನಿ ಅಂದ್ರು. ನೀರು ತಗೊಂಡು ಪ್ರೋಕ್ಷಣೆ ಮಾಡಿ, ಇವತ್ತಿನಿಂದ ನಿನ್ಗೆ ನಾಯಿ ಜನ್ಮ ಬರಲಿ ಅಂತಂದ್ರೆ ಅವ್ನು ನಾಯಿ ಆಗ್ಬಿಡೋನು, ನೀನು ಹೋಗಪ್ಪ ಅನ್ನೋರು. ಆ ನಾಯಿ ತಿರ್ಗ ಹೀರೋ ಆಗ್ತಾನೆ ಇರ್ಲಿಲ್ಲ. ಬಟ್ ಆ ನಾಯಿ ಎಲ್ಲರಿಂದನೂ ಹೋಗ್ತಾ ಇರೋದು, ಅಂದ್ರೆ ಅವ್ನು ಬರ್ತಾ ಇದ್ದಾನೆ, ಅವ್ನಿಗೆ ಇನ್ನೂ ಇದಾಗಿಲ್ಲ ಅಂತ, ಅದೇನಂತಾರೆ ಮುಕ್ತಿ ಹೊಂದಿಲ್ಲ. ಅವ್ನು ಹೀರೋ ಮುಗಿಸ್ಕೊಂಡ್ ಬರ್ತಾನೆ ಗೊತ್ತಾ ಕೆಲಸ. ಸರ್ ಈಗ ನಾನು ರೆಡಿ ಇದ್ದೀನಿ ಸರ್ ಅಂದ್ರೆ ಪಿಕ್ಚರ್ ಎಂಟಿಗೆ ಬಂದಾಗ ನಿನಗೆ ಇವತ್ತು ಮೋಕ್ಷ ಸಿಕ್ಕಿದೆ, ನೀರ್ ಹಾಕೋಣ ಅಂತಿರೋ ಹೀರೋ ಬರ್ತಾನೆ, ಅಲ್ಲಿಗೆ ಅಂತ ಪ್ರಭುದೇವ ಅಂತ ಮುಗಿಸ. ಈ ತರ ಸರ್ ವಿಟ್ಲಾಚಾರ್ಯ ಏನ್ ಮಾಡ್ತಿದ್ರು ಅಂದ್ರೆ, ಡೇಟ್ ಇಲ್ವಾ ಇವನ್ನ ಗಿಣಿ ಮಾಡ್ಬಿಡು, ಡೇಟ್ ಇಲ್ವಾ ಇವನ್ನ ನಾಯಿ ಮಾಡ್ಬಿಡು, ಡೇಟ್ ಇಲ್ವಾ ಸರ್. ಒಬ್ಬ ಡೈರೆಕ್ಟರ್ ಕೈನಲ್ಲಿ ಎಲ್ಲರ ಇತಿಹಾಸ ಮತ್ತು ಎಲ್ಲರ ಭವಿಷ್ಯ, ಎಲ್ಲರ ಇದು ಗಟ್ಟಿಯಾಗಿ ಹಿಂಗಿರುತ್ತೆ ಸರ್. ಮುಸ್ತಿ ಕಟ್ಟು ಹೊಡೆದ್ರೆ ಪಿಕ್ಚರ್ ಹಿಟ್ಟು ಸರ್. ಅವ್ನು ಮುಸ್ತಿ ಬಿಚ್ಚದ ಅಂತಂದ್ರೆ ಯಾರು ಆಗಿರ್ಲಿ ಸರ್ ಕೊಡೋ ಸರ್. ಅದು ಅದೇ ಹೇಳ್ಬಲ್ಲ ಸರ್, ಎಲ್ಲವೂ ತಾಯಿ ಕೈ ಇರುತ್ತೆ ಅಂತ. ಅದನ್ನು ಒಪ್ಕೊಂಡವನು ಮೇಲ್ ತನಕ ಹೋಗ್ತಾರೆ, ಅದು ಡಾಕ್ಟರ್ ರಾಜ್ಕುಮಾರ್ ಸರ್. ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು, ಅವರು ಏಜಿಗೆ ವ್ಯಾಲ್ಯೂ ಕೊಡ್ತಿದ್ದಿಲ್ಲ ಅವರು.
ಅವರು ಡೈರೆಕ್ಟರ್ ಅಂದ್ರೆ ಮುಗಿತು, ಅವರು ನಮ್ಗಿಂತ ದೊಡ್ಡವರು ಅಂತ ಗೌರವ ಕೊಡ್ತೀವಿ ಸರ್. ಚಿಕ್ಕ ಹುಡುಗ ಬಂದ್ರು ಅಣ್ಣ ನೋಡಿರ್ತಾರೆ, ನಾವು ಅವ್ರ ಹತ್ರ ಕೆಲಸ ಮಾಡಲಿಲ್ಲ. ಚಿಕ್ಕವ್ರು ಬಂದರೂ ಕೂಡ ಅದರಲ್ಲಿ ನಿರ್ದೇಶಕರನ್ನ ಹೇಳ್ತಾ ಇರೋದು, ಎದ್ದು ನಿಂತು ನಮಸ್ಕಾರ ಮಾಡು, ಎರಡು ಕೈ ನಮಸ್ಕಾರ ಮಾಡಿ, ನೀವು ನನಗೆ ಪಾಠವನ್ನ ಹೇಳ್ಕೊಡೋ ಗುರುಗಳು ಅಂತ ಹೇಳೋರು. ಸರ್ ನಿಮ್ಗೆ ಒಂದು ಇವ್ರದ್ದು ಶಿವರಾಜ್ ಕುಮಾರ್ ಅವ್ರ ಜೊತೆ ಒಂದು ನೀವು ಡೈರೆಕ್ಷನ್ ಮಾಡಿದ್ರಿ, ಯಾವ್ದು ರಾಜೀವ್ ಮಾದೇಶ. ಅವ್ರ ಬಗ್ಗೆ ಏನ್ ಸರ್ ತಮ್ಮ ಅಭಿಪ್ರಾಯ? ಸರ್ ಅದು ಆ ಜೀವಕ್ಕೆ ಹುಟ್ಟಿರುವಂಥ ಚಿನ್ನದಂತ ಮಗು ಅಂತಾನೆ ಹೇಳ್ಬೋದು ಸರ್. ದೇವರಂತ ಮಗು, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಏನಕ್ಕೂ ತಲೆ ಕೆಡಿಸ್ಕೊಳ್ತಾ ಇರುವಂತಹ ಮಗು. ನೀವು ಹೇಗೆ ಅದನ್ನ ಲಾಲಿಸಿ ಪಾಲಿಸಿ ಮುದ್ದಿಸ್ತೀರೋ ಅದು ಅದೇ ಥರನೇ ಇರುತ್ತೆ. ಅದು ಒಂದೊಂದ್ಸತಿ ರೋಚಿಗಿದ್ದಾಗ ತಾಯಿ ಅದು ನಾನು ಕೂಡ ಅದಕ್ಕೆ ಅಯ್ಯೋ ಅನ್ಬೇಕಾಗತ್ತೆ, ಒಂದೊಂದ್ಸತಿ ಅದು ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ನಾನು ಹೆದರ್ದೆ. ಹೀಗೆ ಇರಬೇಕು ಅಂದಾಗ ಅದು ಹಾಗಿರುತ್ತೆ. ಒಳ್ಳೆ ಮನುಷ್ಯ ಸರ್, ಇಂಡಸ್ಟ್ರಿಗೆ ಸಿಕ್ಕಂತಹ ವರ ಅದು. ರಾಜ್ಕುಮಾರ್ ಸರ್ ಪಾರ್ವತಮ್ಮನವ್ರು ಕೊಟ್ಟಂತಹ ಒಂದು ನಿಜವಾದ ಮುತ್ತು. ಸೊ ಆ ರೀತಿಯಲ್ಲಿ ನಾನು ಒಂದು ಸಿನಿಮಾ ಮಾಡಿದೆ, ಅಣ್ಣ ಅವ್ರ ಜೊತೆ ಹತ್ತತ್ರ ಒಂದು 5-6 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ 2 ಸಿನಿಮಾ ಅವ್ರು ನಿರ್ದೇಶನ ಮಾಡಿದ್ದಾರೆ. ಶ್ರೀರಾಮನು ಅವರ 75ನೇ ಚಿತ್ರ ನಿರ್ದೇಶಕರು. ನಾವು ನೆನ್ಸಲ್ಲಿ ನೋಡಿ ಸರ್, ಆ ಒಂದು ಸ್ಟೈಲ್ ಐತಲ್ಲ ಅದು ಏನೋ ಒಂದು ಅವ್ರ ಜೊತೆ ತುಂಬಾ ಒಡನಾಟ ಬೆಳೀತು. ನೀವು ಬಂದಿದೆ ಸರ್? ಹೌದು. ಅವರೆಲ್ಲ ಸಿನಿಮಾಗೆ ಅವರೇ ಸಂಭಾಷಣೆ. ನೀವು ಹೇಳ್ತಾ ಇರೋದು ವಿಷ್ಣು ಸರ್ದು ಕದಂಬ ಡೈಲಾಗ್ ಹೇಳ್ತಾ ಇರೋದು. ಇದು 1, 2 ಅದು ಅಂದ್ರೆ ಅಯ್ಯೋ ಅಂದ್ರೆ 100 ವರ್ಷ, ಅಯ್ಯೋ ಅಂದ್ರೆ 3 ನಿಮಿಷ ಅನ್ನೋದು ಅದು ಶ್ರೀರಾಮ್ದೇನೆ, ಅದು ನಾನೇ ಬರೆದಿದ್ದು. ನನ್ಗೆ ಹೇಳಿದ ಜ್ಞಾಪಕ ಅಂದ್ರೆ ವಿಷ್ಣು ಸರ್ದು ಈ ಕೈ ಕರ್ನಾಟಕ ಅಷ್ಟೇ, ಅದು ಬರೆದಿದ್ದು ನಾನೇನೆ. ಸೊ ನಾನು ಬರ್ಕೊಂಬಂದೆ, ಶಿವಣ್ಣ ಸರ್ ಜೊತೆ ಬರ್ಕೊಂಬಂದಿರಿಂದ ನನಗೆ ಭಾಳ ಹೆಲ್ಪ್ ಆಗಿದ್ದೇನಪ್ಪ ಅಂತಂದ್ರೆ, ಅವರಿಂದ ಇಂಟ್ರೊಡ್ಯೂಸ್ ಆಗಿ ಶಿವಶಂಕರ್ ಸರ್ ಅವಾಗ ಇರಲಿಲ್ಲ. ಅಪ್ಪು ಸರ್ ಮೊದಲನೇ ಸಿನಿಮಾ ಡೈಲಾಗ್ ಯಾರು ಬರೀಬೇಕು ಅಂತ ಅವ್ರ ಮನೇಲಿ ಡಿಸ್ಕಷನ್ ಆದಾಗ ನನಗೆ ಗೊತ್ತಿಲ್ಲ, ಅವರು ನನ್ನ ಹೆಸರು ಹೇಳಿದಾರೆ, ಅವರು ರಮೇಶ್ ಕೇಲ್ ಬರ್ಸಿ ಅಂತ. ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ನಾನು ಅಪ್ಪು ಅವ್ರದ್ದು 11 ಸಿನಿಮಾ ಬರೆದೆ ಬಿಗಿನಿಂಗಿಂದ ಕಂಟಿನ್ಯೂಸ್ ಆಗಿ. ಸೊ ಬಹಳಷ್ಟು ಈಗ ರವಿ ಹೇಳಿದಂಗೆ ಅದೊಂದು ಡಿಸಿಪ್ಲಿನ್ ಯೂನಿವರ್ಸಿಟಿ ಅದು ಆ ಫ್ಯಾಮಿಲಿ. ನಾನು 14 ಅದೇನಿದೆ ಸರ್, ಆ ಸಿನಿಮಾ ಕೆಲಸ ಮಾಡಿದೆ ಅಷ್ಟೇ ಸರ್. ನಾನು 14 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ನೀವು ತುಂಬಿದ ಇರೋ ಕೊಡುಗಳಲ್ಲಿ ಏನಾಗುತ್ತೆ, ಎಲ್ಲವೂ ಸುಮ್ಮನೆ ನೀರು ಹಂಗಾಗಿದ ತಕ್ಷಣ ಹಿಂಪುಳುಕ್ತಾ ಇರುತ್ತೆ, ಅದು ಪ್ರೋಕ್ಷಣೆ ಮಾಡ್ತಾನೆ ಇರುತ್ತೆ. ಇದು ಹಂಗಲ್ಲ, 16 ಮನೆಗೆ ನೀರು ತುಂಬುತ್ತೆ. ನಾನು 14 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಒಂದು 160-165 ಸಿನಿಮಾ ಡೈಲಾಗ್ ಬರೆದಿದ್ದೀನಿ, ಒಂದು 25 ಸಿನಿಮಾ, ನೀವು ಅದೇ ಮಾಡ್ತಿರೋದು ಈಗ. ಒಂದು 4 ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡಿದ್ದೀನಿ ನಾನು, ಕನ್ನಡ, ತಮಿಳು, ತೆಲುಗು, ಕಾಶ್ಮೀರಿ ಲ್ಯಾಂಗ್ವೇಜಲ್ಲಿ. ನಿಮ್ ಪ್ರೊಫೆಷನ್ ಬೇರೆ, ಅದು ಮಾಡಿ ಇದು ಬಂದಾಗ ನಿಜವಾಗ್ಲೂ ನೀವು ಹೆಮ್ಮೆ. ನಾವು ಯಾಕೆ ನಮ್ಮ ಪ್ರೊಫೆಷನ್ ಬಗ್ಗೆ ಯಾಕಂತಂದ್ರೆ ಪೇಷಂಟ್ ನಮ್ಮ ನೋಡಿ ಖುಷಿ ಪಡ್ಬೇಕು ಅವರು. ಹೌದು, ಖಂಡಿತ. ನಾವು ಒಂಥರ ಇದ್ದಂದ್ರೆ ಇನ್ನೂ ಒಂಥರ ನನ್ನೇ ನೋಡ್ತಾನೆ ಅಂತಾರೆ. ಖಂಡಿತ ಆ ವಿಷಯದಲ್ಲಿ ನಾನು ನಿಮ್ಗೆ ನಂಬ್ತೀನಿ, ಆಮೇಲೆ ಮೆಚ್ಕೋತೀನಿ. ಯಾಕಂದ್ರೆ ನನಗೊಬ್ರು ಫ್ಯಾಮಿಲಿ ಡಾಕ್ಟರ್ ಇದ್ರು, ರವಿಗೆ ಗೊತ್ತಿಲ್ಲ, ಪರಿಚಯ ಮಾಡಿದ್ರು, ಸುನೀಲ್ ಅಂತ, ಬೆಂಗಳೂರಲ್ಲಿ ಗಾಯತ್ರಿ ಹಾಸ್ಪಿಟಲಲ್ಲಿ ಸುನೀಲ್ ಕುಮಾರ್ ಅಂತ ಇದ್ರು, ತುಂಬ ಒಳ್ಳೆ ಡಾಕ್ಟರ್. ನೀವು ಯಾರೇ ಬರಲಿ ಡೋಂಟ್ ವರಿ ಐ ಆಮ್ ಹಿಯರ್ ಅನ್ನೋರು. ಓಕೆ, ಆ ಮನುಷ್ಯನ ರೀಸೆಂಟಾಗಿ 1 ವರ್ಷದಿಂದ ಕಳ್ಕೊಂಬಿಟ್ಟೆ, ಹಿ ಈಸ್ ನೋ ಮೋರ್. ಸೊ ಅವ್ರು ತೀರ್ಕೊಂಡಾಗ 54-55 ಅಷ್ಟೇ. ಬ್ಯಾಡ್ ಲಕ್, ವೆರಿ ಜೆಂಟಲ್ಮೆನ್. ಯಾರೇ ಬಂದರೂ ಹಿಂಗ ನೀವು ಹೋಗ್ಬಿಡು ಅಂತ ಹೇಳ್ತಾನೆ ಇಲ್ಲ, ನಾನು ಇದೀನಿ ತಾನೆ ಧೈರ್ಯವಾಗಿರೋನವರು. ಸೊ ಡಾಕ್ಟರ್ ಆದವನಿಗೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ ಗೊತ್ತಾ, ಮೊದಲನೇ ಧೈರ್ಯ ಅವರೇ. ಸೊ ಹಂಗಿರ್ಬೇಕು, ಹಂಗಿದ್ರು ಸರ್. ಬಟ್ ಜನರಲ್ಲಿ ಆ ಭಾವನೆಗಳು ಬರ್ಬೇಕು ಸರ್. ಖಂಡಿತ ಆ ಭಾವನೆ ಬರ್ಬೇಕಂದ್ರೆ ಅದ್ರ ಟೈಪ್ ನಾವಿರ್ಬೇಕು. ಈಗ ಸರ್ ಫಿಲ್ಮ್ ಮಾಡಕತ್ತಾರ, ಗುರಿ ಏನು, ಜನರಿಗೆ ತಲುಪಿಸ್ಬೇಕು, ಲೈಕ್ ಮಾಡ್ಬೇಕು, ಆಮೇಲೆ ಇದರಿಂದ ಏನೋ ಒಂದು ಪರಿವರ್ತನೆ ಆಗ್ಬೇಕು ಅಂತ ಅವ್ರ ಗುರಿ ಇರ್ತದೆ. ಆ ಒಂದು ಭಕ್ತಿ, ಆಮೇಲೆ ಅವ್ರ ಡೈರೆಕ್ಷನ್ ಮೆಚ್ಚಬೇಕಂದಾಗ ಹೀರೋಗಳು ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಇವ್ರ ಹೆಸರನ್ನ ತರ್ಬೇಕಂತ ಹೋಗ್ತಾರೆ, ಒಬ್ಬರ ಮೇಲೆ ಡಿಪೆಂಡ್ ಹಾಕೊಂತ ಹೋಗ್ತಾರೆ. ಇಲ್ಲ ಸರ್, ಈ ಟೀಮ್ನಲ್ಲಿ ಇದರಲ್ಲಿ ಅದು ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದ್ದೇನಪ್ಪ ಅಂದ್ರೆ ಅದನ್ನೇ ಹೇಳಿದ್ದು. ಸಂಬಂಧಗಳು ಸ್ಕ್ರೀನ್ ಮೇಲೆ ಮಾತ್ರ ಇರಲಿಲ್ಲ. ಇಲ್ಲಿ ಸಿನಿಮಾ ಶುರು ಮಾಡ್ತೀವಿ ಅಂತಂದಾಗ ನಾನು ಹೇಳ್ತಾ ಇರೋದು ಯಾವುದೇ ಪ್ರತಿಫಲಾಕ್ಷ ಹೇಳಿದೆ, ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಯಾವುದೇ ಡಿಮ್ಯಾಂಡ್ಸ್ಗಳಿಲ್ಲದೆ ನಾವು ಹೇಳಿದ್ದು ನಾವು ಹೀಗೆ ಮಾಡ್ತಾ ಇದೀವಿ ಅಂತ ರವಿ ಹೇಳಿದಾಗ ಎಲ್ಲರೂ ಬಂದರು. ಅದರಲ್ಲಿ ಪ್ರಶಾಂತ್ ಇರ್ಬೋದು, ಪೃಥ್ವಿಯವ್ರು ಇರ್ಬೋದು, ಇವರಿಬ್ಬರಲ್ಲದೆ ಬೇರೆ ಎಲ್ಲರೂ ಯಾರ್ಯಾರಿದ್ದಾರೆ ಅವರೆಲ್ಲರೂ. ಆಮೇಲೆ ಅವರೆಲ್ಲರೂ ನನಗಿನ್ನ ಹೆಚ್ಚಾಗಿ ರವಿ ಜೊತೆ ಕೆಲಸ ಮಾಡಿದವರು. ರವಿ ಬಗ್ಗೆ ಇರೋ ನಂಬಿಕೆ, ರವಿ ಬಗ್ಗೆ ಇರೋ ಅಪಾರವಾದ ಗೌರವ, ಅವ್ನ ಕೆಲಸದ ಬಗ್ಗೆ ಗೊತ್ತಿದ್ದರಿಂದ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸೊ ಇವತ್ತು ನಾವು ಇಲ್ಲಿ ಬಂದು ಕೂತಿದ್ದೀವಿ, ನಾವು 4 ಜನ ಮಾತ್ರ ಕಾಣಿಸ್ತಾ ಇದ್ದೀವಿ ಅಂತಂದರೆ ನಾವು 4 ಜನ ಮಾತ್ರ ಅಲ್ಲ ಸರ್, ಇಡೀ ಟೀಮ್, ಇಡೀ ರೆಪ್ರೆಸೆಂಟೇಷನ್ ನಾವು ಕೂತಿರೋದು ಅಷ್ಟೇ ಸರ್. ನಾವು ಸರ್ ತಾವು ಇಷ್ಟು ಒಂದು ಡೈರೆಕ್ಷನ್, ಒಂದು 8 ಫಿಲ್ಮ್ ಡೈರೆಕ್ಟರ್ ಮಾಡಿರಿ, ಅದರೊಳಗೆ ತಮಗೆ ಇಷ್ಟವಾದಂಥ ಒಂದು ಫಿಲ್ಮ್ ಯಾವುದಂತ ನೀವು ಲೈಕ್ ಮಾಡ್ತೀರಿ ಸರ್? ಯಾವತ್ತಿದ್ರು ಮೊದಲನೇ ಮಗು ಅದು ಸರ್, ಅದು ಡೆಡ್ಲಿ ಸೋಮ ನಂಗೆ ಯಾವತ್ತಿದ್ರು. ಯಾಕೆಂದರೆ ಇವತ್ತು ನಾನು ಏನೇ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಆ ಸಿನಿಮಾ ನನಗೆ ಕಲಿಸ್ಕೊಟ್ಟಂತಹ ಪಾಠ.
ಮೊದಲನೇ ಸಿನಿಮಾದಲ್ಲೇ ತುಂಬ ಉಳಿಪೆಟ್ಟು ಬಿತ್ತು. ಮೊದಲನೇ ಸಿನಿಮಾದಲ್ಲೇ ದೊಡ್ಡ ವಿಷಯಗಳಿಗೆ ನಾನು ಗುರಿಯಾಗಿದ್ದೆ. ಮೊದಲನೇ ಸಿನಿಮಾದಲ್ಲೇ ಸೆನ್ಸಾರ್ ಪ್ರಾಬ್ಲಮ್ ಅಂತ ಇವತ್ತೇನು ನಮ್ಗೆ ಆಗ್ತಾ ಇದೆ ಅದನ್ನು ನಾನು ಮೊದಲನೇ ಸಿನಿಮಾದಲ್ಲೇ ಫೇಸ್ ಮಾಡಿದ್ದೆ. ಹಾಗಾಗಿ ಇವತ್ತು ಈ ಮಗುನ ನಾವು ಹೊರಗಡೆ ತರಬೇಕಾದ್ರೆ ನನಗೆ ಯಾವುದೇ ರೀತಿ ನೋವು ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಎರಡನೇದು ಎಲ್ಲ ಮಕ್ಕಳು ಚೆಂದಾನೆ. ಆದರೆ ಆ ಕಾಲಘಟ್ಟಕ್ಕೆ ಹೋಗ್ತಾ ನಾನು ಮಾಡ್ತಾ ವಯಸ್ಸಾಗ್ತಾ ಇವತ್ತು ಈ ಒಂದು ಸಿನಿಮಾ ತರಬೇಕಾದ್ರೆ ಅವತ್ತಿನ ಡೆಡ್ಲಿ ಸೋಮ ಮುಂದೆ ಹೋಲಿಸಿದಾಗ ಈ ಸಿನಿಮಾದಲ್ಲಿ ಒಂದು ಹೆಣ್ಣಿನ ಕಥೆಯನ್ನು ಇಟ್ಕೊಂಡು ನಾವೇನು ಆಟ ಆಡ್ತಾ ಇದ್ದೀವಿ, ಇಲ್ಲ ಹೆಣ್ಣಿನ ಕಥೆಯನ್ನು ಇಟ್ಕೊಂಡು ಏನು ನಾವು ನಮ್ಮ ಸ್ಕ್ರೀನ್ ಪ್ಲೇಲಿ ಆಟ ಆಡ್ಕೊಂಡು ಬಂದಿಡ್ತಾ ಇದ್ದೀವಿ, ಇದು ಚಂದ ಅನ್ಸುತ್ತೆ. ಬಟ್ ಸ್ನೇಹ, ಸಂಬಂಧ, ತಂದೆ ತಾಯಿ ಈ 3 ತ್ರಿಕೋಣದ ವಿಷಯದಲ್ಲಿ ನೋಡೋಕೆ ಹೋಯ್ತಂದ್ರೆ ಸೋಮ ಚಂದ ಅಂತ ಕಾಣುತ್ತೆ. ಡೈರೆಕ್ಟ್ ಆಗಿ ನಾನು ಈ ಪ್ರಪಂಚಕ್ಕೆ ಬಂದೆ, ಈ ಪ್ರಪಂಚನೇ ನನ್ನನ್ನು ಕಳ್ಳನಾಗಿ ನೋಡ್ತಾ ಇದೆ, ಕಳ್ಳನ ನಾನು ನೋಡಿದ್ಮೇಲೆ ನಾನ್ಯಾಕೆ ಈ ಪ್ರಪಂಚಕ್ಕೆ ಶ್ರೀರಾಮ ಆಗಬೇಕು ಅಂತ ಕೇಳತ್ತಲ್ಲ, ಅದು ಮಾದೇಶ ಮಾಡಿದೆ. ಶಿವರಾಜ್ ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಆಗಿದ್ದಾರೆ. ಈ ಪ್ರಪಂಚ ನನ್ನ ಹಿಂಗೆ ನೋಡುತ್ತೋ ನಾನು ಈ ಪ್ರಪಂಚನ ಹಾಗೆ ನೋಡ್ತೀನಿ, ನಾನೇ ಕೊಳ್ಳೋನು ಅಂತ ಆಗ್ಬೇಕು ಅಂತ ಹೊಡೆಯಕ್ಕೆ ಶುರು ಮಾಡಿದ್ರೆ ಅವ್ನು ಕೊನೆಗೆ ಆಸ್ಟ್ರೇಲಿಯಾ ತನಕ ಹೊಡೋಗ್ತಾನೆ. 10 ರೂಪಾಯಿ ಇಲ್ಲಿರುವಂತ ಹೋಗಿ ಅಲ್ಲಿ ಕೂಡಿಸ್ಬಿಡ್ತಾರೆ. ಸೊ ಆ ಥರದ್ದು ಒಂದೊಂದು ವಿಭಿನ್ನವಾಗಿರೋಂಥ ಕತೆ ಎಲ್ಲವೂ ಚೆಂದ ಇದೆ. ಆದರೆ ಇದು ಯಾಕೆ ತುಂಬ ಇಷ್ಟ ಆಗ್ತಾ ಇದೆ ಅಂತಂದರೆ, ನಾನು ಹೇಳಿದ್ನಲ್ಲ ಸರ್, ಈ ಮಣ್ಣಿನ ಕತೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಏನಾಗುತ್ತೆ ಸಿಟಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ನಾವು. ಅಲ್ಲೆಲ್ಲೋ ಆ ಪ್ರಾಂತ್ಯದಲ್ಲೋ, ಅಲ್ಲೆಲ್ಲೋ ಬೆಂಗಳೂರಲ್ಲಿ ನಡೆದಿದ್ದೋ, ಇಲ್ಲ ಇದೇ ಏರಿಯಾದಲ್ಲಿ ನಡೆದಿದ್ದೋ, ಇಲ್ಲ ರಾಜ್ಯದ ಪೊಲೀಸ್ ಆಫೀಸರ್ಸ್ದೋ, ಈ ಥರದ್ದೆಲ್ಲ ಹೇಳ್ಬಿಡ್ತೀವಿ. ಆದರೆ ಇದೆಯಲ್ಲ ಸರ್, ಇದು ಒಂದು ಬುಡಕಟ್ಟ ಜನಾಂಗದ ಒಂದು ಅಮಾಯಕ ಮುಗ್ಧ ಹೆಣ್ಣು ಮಗಳ ಕತೆ. ಅವಳು ಸಿಕ್ಕಾಕೊಂಡಂತಹ ಆ ಒಂದು ವ್ಯೂಹ ಇದೆಯಲ್ಲ, ಅದರಿಂದ ಅವಳು ಬಿಡಿಸ್ಕೊಂಬರಕ್ಕಾಗದೆ ಏನೆಲ್ಲ ಒದ್ದಾಡ್ಬಿಟ್ರು ಅನ್ನೋದಿದೆಯಲ್ಲ, ಅದೊಂದು ಕತೆ. ಇದಕ್ಕೆ ಇನ್ನೂ ಒಂದು ಚೆನ್ನಾಗಿ ನಿಮ್ಗೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾವು ಪೂಲನ್ ದೇವಿನ ನೋಡಿದಾಗ ಹೇಗೆ ಅಯ್ಯೋ ಅಂದು, ಕೊನೆಗೆ ಈ ಹೆಣ್ಮಗು ನೋಡಿದಾಗಲೂ ಕೂಡ ಖಂಡಿತವಾಗ್ಲೂ ಥಿಯೇಟ್ರಿಂದ ಬರ್ತಾ ಹಾಗೆ ಅಯ್ಯೋ ಅಂತ. ಅದೆಲ್ಲೋ ದೂರದಲ್ಲಿರೋ ಆ ಹೆಣ್ಮಗಳು ಖಂಡಿತವಾಗ ನೋಡ್ತಾ ಕಣ್ಣಲ್ಲಿ ನೀರು ಹಾಕ್ತಾಳೆ ಅನ್ನೋ ಗ್ಯಾರಂಟಿ 200 ಅಲ್ಲ ಸರ್, 1000%. ಈ ತಾವು ಹೇಳೋ ಪ್ರಕಾರ ನೋಡಿದ್ರೆ ಈ ಒಂದು ಫಿಲ್ಮ್ ಒಳಗೆ ಮೇಲ್ ಆ್ಯಂಡ್ ಫಿಮೇಲ್ ಅವರು ಅಂದರೆ ಒಂದು ಹೀರೋಗೂ ಇಂಪಾರ್ಟೆಂಟ್ ಆಯಿತು ಅಥವಾ ಹೀರೋಯಿನಿಯರ್ಗೂ ಇಂಪಾರ್ಟೆಂಟ್ ಇತ್ತು ಸರ್? ಇಬ್ಬರು ಹೀರೋಯಿನ್ ಇಲ್ಲವೇ ಇಲ್ಲ ಸರ್ ಸಿನಿಮಾಲಿ. ಇಲ್ಲ ನೀವು ಹೀರೋ ಅಂತ ಯಾವಾಗ ಹೇಳ್ತೀರಾ? ಒಂದು ಟೀಮ್ ಒಳಗೆ ಒಂದು ಶ್ರೀರಾಮಚಂದ್ರನ ಹೀರೋ ಅಂತೀರಾ, ಇಲ್ಲ ಕೃಷ್ಣನ್ನ ಹೀರೋ ಅಂತೀರಾ, ಇಲ್ಲ ಅಂದ್ರೆ ಧರ್ಮರಾಯ ಹೀರೋ ಅಂತೀರಾ. ನನ್ನ ಕಥೆಯಲ್ಲಿ ಇವರು ಹೀರೋ ಸರ್, ನನ್ನ ಕಥೆಯಲ್ಲಿ ಅವರು ಹೀರೋ ಸರ್. ಸರ್ 55 ಕ್ಯಾರೆಕ್ಟರ್ಗಳು ನಿಮ್ಮ ವಿಜೃಂಭಿಸಿದಾಗ, ಅದಕ್ಕೆ ರಾಜ್ಕುಮಾರ್ ಸರ್ ಹೇಳ್ತಾ ಇದ್ರು ಯಾವಾಗಲೂ ಬುನಾದಿ ಗಟ್ಟಿಯಾಗಿರ್ಬೇಕು. ಈ ಕಡೆ ಬಾಲಕೃಷ್ಣ ಅವ್ರು ಇರಬೇಕು, ಅಲ್ಲಿ ನರಸಿಂಹರಾಜು ಇರಬೇಕು, ಕಲ್ಯಾಣ್ ಕುಮಾರ್ ಇರಬೇಕು, ಉದಯ್ ಕುಮಾರ್ ಇರಬೇಕು, ಲೀಲಾವತಿ ಇರಬೇಕು, ಡಿಕ್ಕಿ ಮಾಧವರಾವ್ ಅನ್ನೋರು ಇರಬೇಕು, ಶಾಂತಮ್ಮ ಇರಬೇಕು, ಪಾಪಮ್ಮ ಇರಬೇಕು, ಒಬ್ಬ ಕಾರ್ ಡ್ರೈವರ್ ಇರ್ಬೇಕಲ್ಲ. ಎಲ್ಲರೂ ಇದ್ರೆ ನಾನು ಕಳಶವಾಗಿ ಮೇಲ್ ಬಂದು ಕೂತ್ಕೊಂಡು ನಗ್ತೀನಿ. ಇವ್ರು ಯಾರು ಇಲ್ಲ ಅಂದ್ರೆ ಕಳಶ ಉದ್ರು. ಹಾಗೆ ಎಲ್ಲ ನೀವು ನಾಳೆ ಬೆಳಗ್ಗೆ ಗ್ಯಾಂಗ್ಸ್ ಆಫ್ ಯುಕೆ ಅನ್ನೋ ಒಂದು ಸಿನಿಮಾ ನೋಡಿದಾಗ ನೀವು ನಿಜವಾಗ್ಲೂ ಪ್ರಶಂಸ್ತೀರಾ. ಏನು ಅಂತಂದ್ರೆ, ಎಲ್ಲರೂ ಮನ್ಸಲ್ಲಿ ಉಳಿತಾರಲ್ಲ ಅಂತೀರ. 50ಕ್ಕೆ 50 ಕ್ಯಾರೆಕ್ಟರ್ಗಳು ಅಷ್ಟೇ ಚಂದ ಮಾಡಿದೆ, ಎಲ್ಲರೂ ನೀವು ಮನಸ್ಸಲ್ಲಿ ಉಳಿಸ್ಕೊಂಡು ಹೊರಗೆ ಬರೋ ಹಂಗೆ ಮಾಡಿದೆ. ಹಾಗಾಗಿ ದೇರ್ ಇಸ್ ನೋ ಸಚ್ ಹೀರೋ ಹೀರೋಯಿನ್ ಫಾರ್ಮುಲಾ, ಎಸ್ಪೆಷಲಿ ಇನ್ ದಿಸ್ ಫಿಲ್ಮ್. ಆ್ಯಂಡ್ ನಾನು ಅದೇ ಹೇಳಿದ್ನಲ್ಲ, ಯಾರು ಇದನ್ನು ಮನಸ್ಸಲ್ಲಿ ನೀವು ಉಳ್ಕೋತಾರೆ ಅಂತ ಕೇಳಿದ್ರೆ, ಕೊನೆಗೂ ಹೊರಗೆ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಹೆಣ್ಮಗಳು ಉಳ್ಕೋತಾಳೆ, ಎಲ್ಲೋ ಒಂದು ಕಡೆ ಆ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಉಳ್ಕೋತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪ್ರಶಾಂತ್ ಅವ್ರ ಪಾತ್ರ ತುಂಬ ಇಷ್ಟ ಆಗುತ್ತೆ. ಧರ್ಮರಾಯ ನೀವು ಎಷ್ಟು ಇಂಪ್ರೆಸ್ಡ್ ಅಲ್ಲ, ಧರ್ಮರಾಯ ಅಂದ ತಕ್ಷಣ ಅವನು ಅನ್ಯಾಯ ಮಾಡಲ್ಲ, ನೀತಿ ಮಾಡಲ್ಲ, ಧರ್ಮ ಮಾಡಲ್ಲ, ಇದೆಲ್ಲವನ್ನೂ ಹೇಳ್ತೀವಿ. ಅವನು ಕೊನೆಗೆ ಬರ್ತಾ ಎಷ್ಟು ಕ್ರೂರಿ ಆಗ್ತಾನೆ ಅಂತಂದ್ರೆ, ತಾಯಿಯ ಮಾತುಗೋಸ್ಕರ ಕೊನೆಗೆ ಕೊಡ್ಲಿ ಹಿಡಿದಂತ ಪರಶುರಾಮ ಆಗ್ತಾನೆ. ಇವರು ಹಂಗ ಮಾಡ್ಯಾರ. ಇದ್ರೊಳಗೆ ರಾಮಾಯಣ ಒಳಗೆ ಅದು ಬರ್ತದೆ ಅಲ್ಲ, ನಿಮ್ಗೆ ಯಾವಾಗ ತುಂಬಾ ನೊಂದು ಬೆಂದು ಎಲ್ಲವೂ ಸರ್, ನಾನು ಅದೇ ಬೆಳಗ್ಗೆನೂ ಮಾತಾಡ್ತಿದ್ವಿ, ದೇವಾನ್ ದೇವತೆಗಳ ಕೈಲಿ ಆಯುಧ ಇದೆಯಲ್ಲ ಸರ್, ಅವ್ರನ್ನ ವೈಲೆನ್ಸ್ ಅಂತ ಹೇಳಕ್ಕಾಗತ್ತ? ಚಾಮುಂಡೇಶ್ವರಿ ಬಂದು ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಎಲ್ಲಾ ದೇವಾನ್ ದೇವತೆಗಳು ಅವಳಿಗೆ ಬೇಡ ಅನ್ನೋ ಶಕ್ತಿನೆಲ್ಲ ತುಂಬಿದ ಮೇಲೆ ಅವಳು ಮಹಿಷಾಸುರ ಮರ್ದನ ಮಾಡಿದ್ರು, ಇವಳು ಮಹಿಷಾಸುರ ಮರ್ದಿನಿ ಅಂತ ಕರೆದು. ಇವತ್ತು ಅದೇ ಇದನ್ನ ಧರ್ಮನ ಕಾಪಾಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೋರಾಡ್ತಾ ಇದಾರೆ, ಮಾಡ್ತಾ ಇದಾರೆ, ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಎನ್ಕೌಂಟರ್ಸ್ ಸ್ಟಾರ್ಟ್ ಆಗುತ್ತೆ. ಹೊಡೆದಾಗ ಕೊಡೋಣ, ಆಮೇಲೆ ನೋಡ್ಕೊಳ್ಳೋಣ, ಸಮಾಜಕ್ಕೆ ಉತ್ತರ ಕೊಡೋಣ ಅನ್ನೋದು ಬರುತ್ತೆ. ಲೀಗಲ್ ವೇ ಆಫ್ ಎನ್ಕೌಂಟರ್ಸ್ ಅನ್ನೋದು ಕೂಡ ಇಟ್ಸ್ ಕಿಲ್ಲಿಂಗ್. ಕರೆಕ್ಟಾ? ಒಪ್ಕೋತೀರಾ ನೀವು? ಫ್ರಸ್ಟ್ರೇಟೆಡ್ ಕಿಲ್ಲಿಂಗ್ ಇಸ್, ಅದಕ್ಕೆ ಒಂದು ಎನ್ಕೌಂಟರ್ ಅಂತ ಹಣೆಪಟ್ಟಿ ಹೊಡಿತಾರೆ. ಆದ್ರೆ ಒಳಗೆ ಹೊರಗೆ ಹೇಳೋದು ಅದು, ಒಳಗಡೆ ಹೇಳೋದು ಹೊಡೆದಾಗ್ದೆ ನನ್ನ ಮಗನ ಅಂತ ಹೇಳ್ತಾರೆ. ಸೊ ಅದು ವೈಲೆನ್ಸ್ ಅಲ್ಲ. ನೀವು ಅಧರ್ಮನ ಮೆಟ್ ನಿಲ್ಬೇಕು ಅಂತಂದ್ರೆ ನೀವು ಅದನ್ನ ನಾವು ತಾಳಲೇಬೇಕು, ಏನು ಮಾಡೋಕ್ಕಾಗಲ್ಲ. ದೇವತೆಗಳೇ ಮಾಡಿದ್ದಾರೆ ಸರ್, ನಾವೇನು ಮಾಡಿಲ್ಲ, ನಮ್ಗೆ ಇತಿಹಾಸನೇ ಇದೆ. ಸರ್, ತಾವು ಹೀರೋಗಳಾಗಿ ಈ ಫಿಲ್ಮ್ ಒಳಗೆ ತಮ್ಗೆ ಇಷ್ಟವಾದಂತ ಒಂದು ಪಾತ್ರ ಅದು, ಅಂದ್ರೆ ಇಷ್ಟವಾದ ಪ್ರತಿಯೊಂದು ಪಾತ್ರ ಹೆಂಗಿದೆ ಅಂತಂದ್ರೆ, ನಿಮ್ಗೆ ಇಡೀ ಸಿನಿಮಾ ನೋಡ್ತಾ ಹೋದಾಗ
ನಾವು ಒಂದು 5-6 ಜನ ಬಿಟ್ಟರೆ ಇನ್ನು ಮಿಕ್ದವರೆಲ್ಲ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರು ಅಂತ ಏನು ಹೇಳೋದು. ನೀವು ಇಡೀ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ನಿಮ್ಮ ತಲೆಯಲ್ಲಿ ಇಲ್ಲಿ ಯಾರು ಹೊಸಬ್ರು ಯಾರು ಹಳಬ್ರು ಅನ್ನೋದೇ ಮರ್ತು ಬಿಡ್ತೀರ. ಯಾಕೆಂದರೆ ಒಂದೊಂದು ಪಾತ್ರಗಳು ಕೂಡ ನಿಮ್ಗೆ ಹೇಗಿದ್ದಾವೆ ಅಂತಂದರೆ ರವ 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 ಅಂತ ಉರಿತಿರ್ತದೆ ಸ್ಕ್ರೀನ್ ಮೇಲೆ. ನೀವು ನೋಡಬೇಕು, ನಾನಾ ನೀನಾ ಅಂತಿರ್ತವೆ. ನಿಮ್ಗೆ ಅಷ್ಟು ಮಜವಾಗಿ ಆ ಪಾತ್ರಗಳು ನಿಮ್ಮನ್ನು ಹಿಡಿದು ಕೂರಿಸ್ಕೊತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾರ್ಮಲಾಗಿ ಏನಾಗುತ್ತೆ, ನನ್ನ ಪಾತ್ರ ಚೆನ್ನಾಗಿದೆ, ಅವ್ರ ಪಾತ್ರ ಚೆನ್ನಾಗಿದೆ, ಇವ್ರ ಪಾತ್ರ ಚೆನ್ನಾಗಿದೆ ಅನ್ನೋದು ಸಹಜವಾಗಿರುತ್ತೆ. ಬಟ್ ಓವರಾಲ್ ನನ್ನ ಸಿನಿಮಾ ಮುಗಿದ ನಂತರ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಪ್ರತಿಯೊಂದು ಪಾತ್ರವೂ ನಿಮಗೆ ಹಂಗೆ ನಿಂತ್ಕೊಳ್ಳುತ್ತೆ. ಅಂದರೆ ಹಂಗೆ ನಿಂತ್ಕೊಳ್ಳುತ್ತೆ ಅಂತಂದರೆ ನಿರ್ದೇಶಕರು ಅವರಿಗೆ ತನಗೆ ಏನೇನು ಬೇಕು ಅದನ್ನು ಕಬ್ಬಲ್ಲಿ ರಸ ಹೆಂಗೆ ತೆಗಿಬೇಕು ಹಂಗೆ ತೆಗೆದು ಎಲ್ಲರ ಹತ್ರನೂ ಅದನ್ನು ಹಂಗೆ ನಿಲ್ಲಿಸಿದ್ದಾರೆ. ನವರಸಗಳು 100%, ನೋ ಡೌಟ್. ಆಮೇಲೆ ಹೆಚ್ಚಾಗಿ ನೀವೇನು ಇವಾಗ ಗ್ಯಾಂಗ್ಸ್ ಆಫ್ UK ಬಗ್ಗೆ ಚಿತ್ರದ ಬಗ್ಗೆ ಕೇಳ್ತಿದ್ದೀರಿ, ಒಂದಷ್ಟು ಜನ ಈಗಾಗಲೇ ಫಸ್ಟದೊಂದು ಟ್ರೇಲರ್ ಬಿಟ್ಟಿದ್ದೀವಿ, ಅದನ್ನು ಒಂದಷ್ಟು ಜನ ನೋಡಿದ್ದೀರಿ. ಈಗ ಮೊನ್ನೆ 2 ದಿವಸದ ಮುಂಚೆ ಒಂದು ಟ್ರೇಲರ್ನ ಬಿಟ್ಟಿದ್ದೀವಿ. ದಯಮಾಡಿ ಯೂಟ್ಯೂಬ್ಗೆ ಹೋಗಿ ಟ್ರೈಲರ್ ನೋಡಿ. ನಿಮಗೆ ಸಾಕಷ್ಟು ಏನೋ ಒಂದು ಸಿನಿಮಾ ಬಗ್ಗೆನ ಒಂದು ಕ್ಯೂರಿಯಾಸಿಟಿ ಏನಿದೆ ನಿಮಗೆ, ಅದು ನಿಮಗೆ ರೀಚ್ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಂತ ಶಿಶುನಾಳ ಶರೀಫ್ ಅವರದ ಒಂದು ಸಾಂಗ್ ಏನು ಬಿಟ್ಟಿದ್ದೀವಿ ಇವಾಗ, ಸೋರುತ್ತಿದ್ದು ಮನೆಯ ಮಾಳಿಗೆ, ಅದು ಹೆಂಗಿತ್ತು ಅಂತಂದರೆ ರಮೇಶ್ ಅಣ್ಣ ಹೇಳಿದಾಗೆ ನಮ್ಮ ಚಿತ್ರಕ್ಕೋಸ್ಕರನೇ ಒಂದಷ್ಟು ತಂದಿಟ್ಟಾರೇನೋ ನಂಗಿತ್ತು. ಅದು ಭಾಳ ಖುಷಿ ಕೊಟ್ಟಂಥ ವಿಚಾರ. ಯಾಕೆ ಅಂತಂದರೆ ಅಂಥ ಅವರ ಒಂದು ಸಾಹಿತ್ಯಗಳನ್ನ ನಮ್ಮ ಸಿನಿಮಾಗಳಲ್ಲಿ ಬಳಸ್ಕೊಳ್ಳೋ ಒಂದು ಭಾಗ್ಯ ಅದು ನಮಗೆ. ಆಮೇಲೆ ಈ ಮಣ್ಣಿನ ಕಥೆ ಆಗಿರೋದ್ರಿಂದ ಅದು ಅದಕ್ಕೆ ಬಂದು ಪೂರಕವಾಗಿ ಕೂತಿದೆ. ಸೊ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ ನಿಮಗೆ. ಈ ಮಣ್ಣಿನ ಕಥೆಯಲ್ಲಿ ಅಷ್ಟು ಭಿನ್ನತೆ ಇದೆ, ವಿಭಿನ್ನತೆ ಇದೆ ಅಂತ ಮತ್ತೊಮ್ಮೆ ಹೇಳಕ್ಕೆ ಹೊರಟಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು, ಇದು ನಿಮ್ಮ ಸಿನಿಮಾ. ಬಟ್ ಜನರಿಗೆ ಏನಾಗಿ ಸರ್ 99% ಫಿಲ್ಮ್ ನೋಡೋಕೆ ಭಾಳ ಇಷ್ಟಪಡ್ತಾರೆ. ಈಗ 20% ಜನ ಏನಂತಂದ್ರೆ ಇವು ಉಳ್ಕಿದೆಲ್ಲ ಇದಕ್ಕೆ ಬರ್ತಾರೆ, ಈ ಏನಂತಾರೆ ಕ್ರಿಮಿನಲ್ ಕೇಸಸ್ ಫಿಲ್ಮ್ ನೋಡೋಕೆ ಸ್ವಲ್ಪ ಇಷ್ಟಪಡ್ತಾರೆ. ಈಗ ತಮ್ಮ ಪ್ರಕಾರ ಈಗ ದೇವತೆಗಳಿಗೆ ಕಾಂತಾರೆಲ್ಲ ಫಿಲ್ಮ್ ಎಲ್ಲ ಮಾಡಿದ್ರು, ಬಟ್ ಅವೆಲ್ಲ ಹಿಟ್ ಆಗಿಬಿಟ್ಟು ಅಂದ್ರೆ ಜನರು ಎಕ್ಸೆಪ್ಟ್ ಏನು ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಸಾಕಾಗಿ ಏನೋ ಭಕ್ತಿ ಫಿಲ್ಮ್ಗೆ ಏನೋ ಬರಕತ್ತದ ಅಂತ ಈಗ ಅನ್ಸುತ್ತೆ ಸರ್. ಅವೆಲ್ಲ ಏನೂ ಇಲ್ಲ ಸರ್. ದೇರ್ ಇಸ್ ನೋ ಸಚ್ ಫಾರ್ಮುಲಾ ಫಾರ್ ದ ಸಕ್ಸಸ್. ದೇವ್ರ ಪಿಕ್ಚರ್ ಮಾಡಿದ್ರೆ ಓಡುತ್ತೆ, ದೇವುಗಳ ಪಿಕ್ಚರ್ ಮಾಡಿದ್ರೆ ಓಡುತ್ತೆ, ಕಾಮನ್ ಜನ ಥಿಂಕ್ ಮಾಡೋದು ಇಲ್ಲ ಸರ್. ಸರ್ ನೀವು ಪ್ರಯತ್ನ ಮಾಡ್ತಾ ಇರ್ಬೇಕಷ್ಟೇ. ಎಲ್ಲೋ ಒಂದು ಕೊಡ್ತೀರ, ಎಲ್ಲೋ ಒಂದು ಕಡೆ ಅಲ್ಲ ಸರ್. ನಿಮ್ಮ ಶ್ರಮ, ನಿಮ್ಮ ಕೆಲಸ, ನೀವು ಆ ವೃತ್ತಿಗೆ ನಿಯತ್ತಾಗಿದ್ದರೆ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ. ಆಮೇಲೆ ನಾ ಹೇಳೋದು, ಎವ್ರಿ ಫಿಲಮ್ ಇಸ್ ಜಸ್ಟ್ ಲೈಕ್ ಎ ಎಕ್ಸಾಮಿನೇಷನ್ ಫಾರ್ ಎ ಡೈರೆಕ್ಟರ್. ಎವ್ರಿ ಲೈನ್ ಇಸ್ ಅನ್ ಎಕ್ಸಾಮಿನೇಷನ್ ಫಾರ್ ಎ ರೈಟರ್. ಯಾಕೆ ಅಂತಂದರೆ ಇವತ್ತು ನನ್ನ ಅಣ್ಣ 160 ಸಿನಿಮಾ ಬರೆದಿದ್ದಾರೆ ಅಂತಂದರೆ ಪ್ರತಿಯೊಂದು ಸಾಲಲ್ಲೂ ಮನುಷ್ಯನ ಗೆಲ್ತಾ ಬಂದಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಈ ಸಾಲಲ್ಲಿ ಇದಾಗಲ್ಲ, ಇದು ಬಿಡು, ನಾಳೆ ಹೀರೋ ಮಾತಾಡ್ತಾನಲ್ಲ ಅದಕ್ಕೆ ಮಾತ್ರ ಪಕ್ವವಾಗಿ ಬರಿತೀನಿ ಅಂತಂದರೆ ವಿಲನ್ ಮಾತಾಡಿದ್ರೆ ಹೀರೋ ಮಾತಾಡೋಕ್ಕೆ ಸಾಧ್ಯ. ಸೊ ವಿಲನ್ಗೆ ಬರೀಬೇಕು. ವಿಲನ್ ಬರಿಬೇಕಾದ್ರೆ ವಿಲನ್ ತಮ್ಮನ್ನು ಹೊಡೆದಿದ್ರೆ ಏನಾಗುತ್ತೆ, ಅವನಿಗೆ ಇಟ್ಸ್ ಆಲ್ ಚೇಂಜಿಂಗ್ ಸರ್. ಹಾಗಾಗಿ ನಾವು ಬರ್ದಿರೋದನ್ನ ಹೇಳೋದು ಈಸಿ. ಅವರು ಅಷ್ಟು ಸಿನಿಮಾ ಬರೆದಾಗ ಅಷ್ಟು ಸಿನಿಮಾದಲ್ಲೂ ಫ್ರೆಶ್ ಆಗಿ ಅವ್ರು ಯಾರು ಬೇರೆದ್ರು ಡೈಲಾಗ್ ಹೊಡಿಬೇಕಾದ್ರೆ ಶಿವರಾಜ್ ಕುಮಾರ್ ಅಂದ್ರು ಅಂತ ಅಂತಾರೆ, ಹೊರತಾಗಿ ಸಂಭಾಷಣೆಕಾರ ಬರ್ದಾರ ಅಂತ ಹೇಳಿಲ್ಲ. ಇಲ್ಲ ಸರ್, ಯಾರು ಹುಟ್ಟಿಸಿದ್ರು ಅಂದ್ರೆ ನಾವೇ ತಾನೇ ಸರ್ ಹುಟ್ಟಿಸಿರೋದು. ಶಿವರಾಜ್ ಕುಮಾರ್ ಅಂದ ಅಂತಂದ್ರೆ ಶಿವರಾಜ್ ಕುಮಾರ್ಗೆ ಅನ್ಸಿದ್ ಯಾರು ಅಂತ ಕೇಳೋಲ್ಲ. ಅಲ್ಲ ಅದು ಗೊತ್ತಿದೆ ಸರ್, ಜನಕ್ಕೆ ಗೊತ್ತಿದೆ. ಬಟ್ ವಿಜೃಂಭಿಸ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು. ಇವತ್ತು ನನ್ನ ಯಜಮಾನ್ರು ಈ ಕೈ ಗಣದ ಆಸ್ತಿ ಅಂತ ಹೇಳಿದ ತಕ್ಷಣನೇ ಯಾರು ಗೊತ್ತಿದೆಯೋ ಯಾರು ಗೊತ್ತಿಲ್ವೋ ಸಡನ್ ಆಗಿ ಏನು ಬರ್ದವನ್ ಗುರು ಅಂತಾರೆ, ಗೊತ್ತಾ? ಇಲ್ಲ ಚಿತ್ರರಂಗದಲ್ಲಿ ಇರೋದು ಎರಡೇ ಸರ್ ನಾನು ನಂಬಿರೋದು. ನನ್ನ ಗುರುಗಳ ಮುಂದೆ ಅದು ಹೇಳ್ಬಾರ್ದು, ಅದನ್ನ ಹೇಳ್ತೀನಿ. ಸಿನಿಮಾ ಯಾವಾಗ ಹೊರಗೆ ಬಿಡುತ್ತೋ ಸರ್, ಹೊರಗೆ ಬರ್ಬೇಕಾದ್ರೆ ನಾವು ನೋಡ ಏನ್ ಮಾಡೋಣ ಸಿನಿಮಾ ಇಲ್ಲಿ ಕೇಳಿ ನಾವು ನೋಡ ಎಲ್ಲ ಸಿಗ್ತಾನ ಅವನು ಸುಳಿ ಮಗ ಅವನು ಅಂತಂದ್ರೆ ಇದು ಫ್ಲಾಪ್. ಅಷ್ಟೇ ಬೇರೆ ಆಗ್ತಾರೆ, ಇರ್ಲಿ ಪರವಾಗಿಲ್ಲ. ಈ ರಾಗ ಎಳಿಯೋದಿದೆ ಗೊತ್ತಾ ಸರ್, ನೋಡ ಏನ್ ಮಾಡೋಣ ಸಿನಿಮಾ ಅಂದ ತಕ್ಷಣ ಹಿಟ್ ನಾವು ಅಂತಾರಲ್ಲ, ಅಲ್ಲಿ ಫ್ಲಾಪ್. ಈ ಎರಡರಲ್ಲಿ ಸರ್ ಎಲ್ಲ ನಿರ್ದೇಶಕ, ಎಲ್ಲ ಚಿತ್ರ, ಎಲ್ಲ ಸಾಲು, ಎಲ್ಲ ಹೀರೋ ಇವರೆಲ್ಲರ ಭವಿಷ್ಯ ನಿಂತಿರೋದು ಅಲ್ಲೇ ಸರ್.
ಅದಕ್ಕೆ ಕಾಂತಾರ ಅನ್ನೋದು ಏನಿಲ್ಲ, ಅದಕ್ಕೆ ಯಾವ ಅವತಾರಗಳು ಈ ಟೆನ್ಷನ್ ಹೆಂಗೆ ಎಕ್ಸೆಪ್ಟ್ ಮಾಡ್ತೀರಿ ಸರ್ ನೀವು? ಯಾವ್ದು? ಫಿಲ್ಮ್ ರಿಲೀಸ್ ಆದ್ರೆ ನಾವು ನಗ್ತಾನೆ ಇದೀವಲ್ಲ ಸರ್, ನಮಗ್ ಟೆನ್ಷನ್ ಏನೂ ಇಲ್ಲ ಸರ್. ಅದ್ರ ಅವ್ರಿಗೂ ಕೇಳಿ, ನಾವು ಗಂಜಿಯಾಳ ಹತ್ರ ಮಾತಾಡ್ಬೇಕಾದ್ರೆ ರಾತ್ರಿ ನಾನು ಸುಮಾರು 11:30 ಮಾತಾಡಿದ್ದೀನಿ, ರಾತ್ರಿ 12 ಗಂಟೆಗೆ ಮಾತಾಡಿದ್ದೀನಿ. ಬಟ್ ಅದು ನೀವು ಕೂಲ್ ಅದಿರಿ, ನೀವು ಫೇಸ್ ಕಟ್ ನೋಡಿದ್ರ? ಇಲ್ಲ ನಾವು ಮಾತಾಡೋ ಟೈಮ್ನಲ್ಲಿ ಎಷ್ಟೋ ಸರಿ ನಮ್ಮ 3 ಜನ, ನಾನು ಮತ್ತೆ ಅವರು ಮತ್ತೆ ನಮ್ಮ ವೀರೇಶ್ ಅವ್ರು ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬಂದದ್ದು ಉಂಟು. ಸಂಬಂಧಗಳನ್ನ ಕುದುರಿಸ್ಕೊತಾ ಹೋಗ್ತೀವಿ, ಕಾಪಾಡಿ ಅನ್ನೋದೊಂದಿಲ್ಲ. ಅದು ಈಗ ಬಂದಾಗ ನಮ್ಮ ನಗು ಅದು ಬೇರೆ ಸರ್, ಅದಕ್ಕೆ ತಕ್ಕನಾಗಿ ಅದೊಂದು ಟೈಮ್ ಬರುತ್ತೆ ಸರ್ ಅಷ್ಟೇ. ಬಟ್ ಅದನ್ನೇ ಇಟ್ಕೊಂಡು ಟೆನ್ಷನ್ ಅಂತ ಓಡೋಕ್ಕಾಗಲ್ಲ. ಅದನ್ನೇ ಇಟ್ಕೊಂಡು ನಾನು ಈಗ ನಗ್ತಾ ಇದ್ದೀನಿ ಅಂತ ಬರೀ ನಗ್ತಾನೆ ಮಾತಾಡೋಕ್ಕೂ ಆಗಲ್ಲ. ಅದಕ್ಕೆ ಆಗತ್ತೆ. ಬಟ್ ಸಾಮಾನ್ಯವಾಗಿ ನಾವು ಯಾವತ್ತೂ ಟೆನ್ಷನ್ ಇಟ್ಕೊಂಡು ನಾವು ಹೋಗಿಲ್ಲ. ಏನೋ ಹೆದರ್ಕೊಂಡು ಅಳ್ತಾನೋ, ಆಮೇಲೆ ನಾನು ನನ್ನ ಅಣ್ಣ ನಗ್ದಂಗೆ, ಆರ್ಟಿಸ್ಟ್ಗಳನ್ನ ನೋಡಿ ನಗ್ದಂಗೆ, ಇಲ್ಲ ಅವ್ರು ಮಾಡ್ಬೇಕಾಗಿರೋದನ್ನ ನೋಡಿ ಸಗಣಿ ಆಗ್ತಾರಲ್ಲ ಅವಾಗ ನಗ್ದಂಗೆ, ಈ ಥರದ್ದೆಲ್ಲ ಇದೆಯಲ್ಲ. ಇಲ್ಲಿಂದ ಈಚೆ ಹೋಗಾದ್ರೂ ತುಂಬಾ ನಡ್ಕೊಂಡು ಹೋಗ್ತೀವಿ ಸರ್. ಈಗ ಸರ್ ತಾವು ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ತೀರಿ? ಎಷ್ಟು ಟೆನ್ಷನ್ ತಗೋತೀರಿ ಸರ್? ಟೆನ್ಷನ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಈಗ ಎಲ್ಲೂ ಪ್ರಿಪ್ರೇಷನ್ ಮಾಡಿ ನಿಮ್ಮ ಮುಂದೆ ತಗೊಬಂದು ಇಡ್ತಾ ಇದ್ದೀವಿ. ಪ್ರತಿಯೊಂದು ದಿವಸ ನಿಮ್ಗೆ ಹೆಂಗೆ ಒಂದು ಆಪ್ರೇಷನ್ ಮಾಡ್ಬೇಕಾದ್ರೆ ಹೊಸ ದಿನ ಅನಿಸುತ್ತೆ, ಹಾಗೆ ಒಂದೊಂದು ಸಿನಿಮಾ ಹೊರಗಡೆ ಬರ್ಬೇಕಾದ್ರೂ ನಮ್ಗೆ ಅದೊಂದು ಹೊಸ ಎಕ್ಸಾಮ್ ಬರ್ದಂಗೆ ಇರುತ್ತೆ. ಒಂದು ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ದಾಗ ನಿಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಈ ಸಲ ಎಕ್ಸಾಮ್ ಬರ್ದಿದ್ದೀನಿ ನಾನು ಪಾಸ್ ಆಗ್ತೀನಿಲ್ಲ ಅಂದ್ಬಿಟ್ಟು. ಆ ಕಾನ್ಫಿಡೆನ್ಸ್ ಇವತ್ತಿದ್ದೆ ಆರಾಮಾಗಿ ಹಿಂಗೆಲ್ಲ ಕೂತಿದ್ದೀವಿ ಸರ್. ಸರ್, ಈ ಒಂದು ಕಾರ್ಯಕ್ರಮದ ಒಂದು ಅಂತಿಮ ಘಟ್ಟ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವ್ರ ಹತ್ರ ನಾನು ಯಾವತ್ತೂ ಏನೂ ಕೇಳ್ಕೊಂಡಿದ್ದೆ ಸರ್. ಅದಕ್ಕೆ ನನ್ನ ಅಣ್ಣ ತುಂಬಾ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ಅವ್ರು ಕೇಳಿ ಅಲ್ಲಿಗೆ ಎಂಡ್ ಮಾಡ್ಬೋಣ. ಸರ್ ಏನು ಸರ್, ನಾನು ಹೇಳಿದ್ದಲ್ಲ, ಅದು ಅಣ್ಣವ್ರು ಹೇಳ್ತಾ ಇದ್ದಿದ್ದು. ಅವ್ರು ಪ್ರತಿ ಸಿನಿಮಾ ಯಾರೋ ಏನಾರು ಕೇಳಿದಾಗ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ, ಏನು ಹೇಳಿ, ನಾನು ಮಾಮೂಲಿ ಮುತ್ತುರಾಜ್ ಆಗಿ ಬಂದೆ, ನನ್ನ ರಾಜ್ಕುಮಾರ್ನಾಗ ಮೆರೆಸಿದ್ರು, ನಾನು ಏನೂ ಕೇಳದಿದ್ದಾಗಲೇ ಬೆಳೆಸಿದ್ರು ಅಂದಮೇಲೆ ನಾನು ಯಾಕೆ ಏನು ಕೇಳಬೇಕು? ಚೆನ್ನಾಗಿದ್ದರೆ, ನಾನು ಒಳ್ಳೆಯವನಾಗಿದ್ದರೆ ಅವ್ರು ನಾನು ಬೆಳೆಸ್ತಾರೆ ಅನ್ನೋರು. ನಾವು ಇವತ್ತು ಅದನ್ನೇ ಹೇಳೋದು. ನಾವು ಸಿನಿಮಾ ಮಾಡಿದ್ದೀವಿ ಸರ್, ಸಿನಿಮಾ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದೀವಿ, ನಾವು ಗೆಲ್ಲಿಸ್ತಾರೆ ಅಂದರೆ ನಾನು ಮಾಡಿದ್ದೀನಿ, ಅವ್ರನ್ನ ಮೆಡಲ್ಗೆ ಹಾಕ್ತಾಯಿದ್ವಿ. ಚೆನ್ನಾಗಿದ್ರೆ ತುಂಬ ಗೆಲ್ಲಿಸ್ತಾರೆ. ಅಕಸ್ಮಾತ್ ತಪ್ಪಿದ್ರೆ ಉಗಿತಾರೆ, ಉಗಿಸ್ಕೊಳ್ಳೋಣ, ತಿದ್ಕೊಳ್ಳೋಣ, ತಿರ್ಗಾ ಬರೋಣ ಅಷ್ಟೇ. ನಮಗಿದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ನಾವು ಒಂದೇ ಒಂದು ಹೇಳೋದು, ಪ್ರಯತ್ನ ಮಾಡಿದ್ದೀವಿ, ಪ್ರಯತ್ನನ ನೋಡಿದೆ. ಈಗ ನಾವು ಎಕ್ಸಾಮ್ ಬರ್ದಿದ್ದೀವಿ, ನೀವು ಚೆಕ್ ಮಾಡಿದ್ರೆ ನಮ್ಮನ್ನು ಫೇಲ್ ಮಾಡಬೇಡಿ. ನಾವು ಆನ್ಸರ್ ಶೀಟ್ ನೋಡಿ ಎಷ್ಟು ಮಾರ್ಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಪಾಸ್ ಆಫ್ ಫೇಲು ಹೇಳಿ ಅಷ್ಟೇ. ಹೀರೋ ಆಗಿ ಅವ್ರು ಹೇಳೋದಕ್ಕಿಂತ ಇನ್ನೊಂದು ಇದಿಲ್ಲ ಸರ್. ರಾಜ್ಕುಮಾರ್ ಸರ್ ಸತ್ಯ ಕೂಡ ಹೌದು. ನಾನು ಅದಕ್ಕೆ ಹೇಳಿದ್ದು, ಅವ್ರು ಸಿಗ್ನೇಚರ್ ಆಗ್ತಾರೆ ಸರ್ ಲಾಸ್ಟ್ ಅಲ್ಲಿ ಅಂತ. ಇವಾಗ ಅವ್ರು ಸೈನ್ ಮಾಡೋದು ಸರ್. ತಮ್ಮ ಅಭಿಪ್ರಾಯ? ಅವ್ರಿನ್ನೂ ಏನು ಹೇಳೋದಿಲ್ಲ ಕರ್ಕೊಂಡ್ಬಂದ ಕೂಸಂತಾರ. ಅಲ್ಲ, ನೀನು ಈಗ ತಾನೇ ಚಿಕ್ಕ ಮಗು ಅದಕ್ಕೆ ಏನು ಬಾಯಿನಲ್ಲಿ ಬೆಡ್ಡಿಟ್ಕೊಂಡು ಕೂತಿರೋ ಮಗು ಕಾಣಂಗಿಲ್ರಿ ಅವರು. ವಯಸ್ಸು ಬೇರೆ. ಸೆಕೆಂಡರಿ ಪರಶುರಾಮ ಕಣಕ್ ಅಂತಾರ ಖಂಡಿತ. ಇಲ್ಲ ಸರ್, ನೋಡಕ್ಕೆ ಹೀಗಿದ್ದಾರೆ. ಗೆಟಪ್ ನೀವು ನೋಡಿದ್ರೆ ಸ್ಕ್ರೀನ್ ಮೇಲೆ ತುಂಬಾ ಪವರ್ಫುಲ್ ಆಗಿದ್ದಾರೆ ಸರ್. ರೌದ್ರಾವತಾರದಲ್ಲಿ ಹರಿತಿಂತಾರೆ ಸರ್. ಫೇಸ್ ಕಟ್ ನೋಡಿ ಗೊತ್ತಾಗುತ್ತೆ ಸರ್. ಅದು ತುಂಬಾ ಚೆನ್ನಾಗಿ ಶಿವನ ಭಕ್ತ ಹೇಳಿ ಕೇಳಿ. ಇಲ್ಲ ಸರ್, ತುಂಬಾ ಚೆನ್ನಾಗಿ. ನಾನೇ ಹೇಳಿದ್ನಲ್ಲ ಸರ್, ಪ್ರತಿಯೊಂದು ಪಾತ್ರಧಾರಿಗಳು ಸಿನಿಮಾದಲ್ಲಿ ಹೀರೋ ಆಗಿ ನಡೀತಾರೆ. ಆ ಹೆಣ್ಮಗುನು ಹೀರೋ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ ನಿಟ್ಟಿನಲ್ಲಿ ಬೇರೆ ತರನೇ ಇರುವಂತಹ ಒಂದು ಸಿನಿಮಾ ಸರ್. ತಾವು ಇವತ್ತು ನಮ್ಮ ಗದಗಿಗೆ ಈ ಒಂದು ಗಾನ ಪಂಚಾಕ್ಷರಜ್ಜರ ಒಂದು ಮುಖ್ಯ ಸ್ಥಾನ ಇದು. ತಾವು ಬಂದು ಈ ಒಂದು ಗ್ಯಾಂಗ್ಸ್ ಆಫ್ UK ಫಿಲ್ಮ್ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ರಿ. ನಾವು ಸದ್ಯಕ್ಕೆ ಸಾರ್ವಜನಿಕ ಕೇಳೋದೇನಂತಂದ್ರೆ, ಈ ಮೊಬೈಲ್ ನೋಡೋಕ್ಕಿಂತ ಒಂದು ಚಿತ್ರಮಂದಿರಕ್ಕೆ ಹೋಗಿ ಆ ಪಿಕ್ಚರ್ನ ನೋಡ್ರಿ. ಅವ್ರು ಅದೇ ಹೇಳಿದ್ರು, ನಾವು ಎಕ್ಸಾಮ್ ಬರ್ದೀವಿ, ಅವ್ನು ಪ್ರತಿಯೊಂದನ್ನ ಚೆಕ್ ಮಾಡ್ಕೊಂತ ಹೋಗಿ ನಮ್ಗೆ ಸಕ್ಸಸ್ ಮಾಡ್ರಿ, ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಅದೇ ಜೈ ಅನ್ರಿ, ಇಲ್ಲ ಅಂದ್ರೆ ಫೇಲ್ ಆಯ್ತಂದ್ರೆ ನಾವು ತಿದ್ಕೊಂತೀವಿ ಅಂತ ಅಗದಿ ಆತ್ಮೀಯವಾಗಿ ಅವ್ರು ಹೇಳ್ಕೊಂಡ್ರು. ಅದೇ ರೀತಿಯಾಗಿ ಎಲ್ಲರೂ ಹೋಗಿ ಒಂದು ಥಿಯೇಟರ್ಗೆ ಫಿಲ್ಮ್ ನೋಡ್ರಿ. ತಮ್ಮ ಕೈ ಎಲ್ಲ ಒಂದು ಸಕ್ಸಸ್ಫುಲ್ ಅವ್ರ ಕಡೆ ಇರೋದು. ಆ ಒಂದು ಪಿಕ್ಚರ್ ನೋಡಿಕೊಂಡು ತಮಗೇನು ಬೇಕು ಆಯ್ಕೆ ಎಲ್ಲ ಮಾಡಿಕೊಂಡು ದಯವಿಟ್ಟು ಆ ಫಿಲ್ಮ್ನ 100 ವರ್ಷ 100 ದಿನ ಒಂದು ಚಿತ್ರ ಬೆಳೀಲಿ. ಫಸ್ಟ್ ಹೇಳಿದ್ದೆ ಚೆನ್ನಾಗಿತ್ತು. 100 ವರ್ಷ ಅದನ್ನ ಎಕ್ಸೆಪ್ಟ್ ಮಾಡೋದು. ಈಗ ಏನದು ಯಾವ ಫಿಲ್ಮ್ ಅದು? ಬಂಗಾರದ ಮನುಷ್ಯ. 2 ವರ್ಷ ಹೋಗಿದೆ. 2 ವರ್ಷ ಅಲ್ಲ ಸರ್, ಇನ್ನೂ 100 ವರ್ಷ ಆದ್ರೂ ಅದಕ್ಕಾದಂತ ಒಂದು ಸ್ಥಾನ ಯಾರು ಮೆರ್ಸಕ್ ಇಲ್ಲ. ನಿಜವಲ್ಲ, ಅದು ಆಕ್ಚುಲಿ ನಮ್ಮ ಹೆಂಗ್ ಓಡ್ಬೋದು ಸರ್. ನಮ್ ಗದಗೊಳಗೆ 100 ದಿವಸ ಹೋಗುತ್ತೆ ಅಂತಂದ್ರೆ ನೀವು ಒಂದು ಸಕ್ಸಸ್ ಮಾಡಿ ಗದಗಿನ ಹೃದಯ ಜನರ ಹೃದಯ ಗದ್ಗೆ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ನಮ್ ಜನ ಒಂದ್ಸಲ ಗದ್ದಿಗೆ ಕಟ್ಟಿದ್ರು ಅಂದ್ರೆ
ಆ ನಂಬಿಕೆ ಅನ್ನೋದು ಇತ್ತು ಅಂತಂದ್ರೆ ನಿಜವಾಗ್ಲೂ ಎಕ್ಸೆಪ್ಟ್ ಮಾಡ್ತಾರೆ ಸರ್. 99% ಇಲ್ಲಿ ಮೇನ್ ಅಂತಂದ್ರೆ ಈ ಒಂದು ಏನಂತಾರೆ ಈ ಫಿಲ್ಮ್ ನೋಡುವಂತ ಇಷ್ಟಪಟ್ಟು ಮಂದಿ ಬಹಳ ಸರ್. ಇಲ್ಲ ಉತ್ತರ ಬಟ್ ಕರ್ನಾಟಕ ಏನಾಗುತ್ತೆ ಉತ್ತರ ಕನ್ನಡದಾಗ ಏನಾಗುತ್ತೆ ಸರ್, ನಮ್ಮಲ್ಲಿ ಅವ್ರಿಗೆ ಕುತ್ಕೊಳ್ಳೋಕೆ ಒಂದು ಇದು ಇಲ್ಲ, ಒಳ್ಳೆಯ ಥಿಯೇಟರ್ ಇಲ್ಲ. ಹೌದು. ಈಗ ನಮ್ಮಲ್ಲಿ ಜನ ದುಡಿದು ಆಟೋ, ಆಮೇಲೆ ಹೋಗಿ ನಾವು ಮಾಲ್ ನೋಡುವಂತ ಕೆಪಾಸಿಟಿ ಜನಕ್ಕೆ ಖಂಡಿತ ಖಂಡಿತ. ನಮಗ್ ಬೇಕಾಗಿದ್ದು ಏನಂತಂದ್ರೆ ಒಂದು ಗದಗ ನಮ್ಗೆ 5 ಟಾಕೀಸ್ ಇದ್ದು, ಎಂತೆಂತ ಫಿಲ್ಮ್ ಬರ್ತಿದ್ದು. ರಾಮಾಚಾರಿ ತಗೊಳ್ರಿ, ಸಿಕ್ಕಾಪಟ್ಟೆ ಓಡ್ತು. ಆಮೇಲೆ ಆ ಒಂದು ಟಾಕೀಸ್ ಏನಿರ್ತದಲ್ಲ, ಆ ಟಾಕೀಸ್ ಮೇಲೆ ಆ ಫಿಲ್ಮ್ ಹೋಗ್ತಾವ್ರಿ. ಸಿಂಗಲ್ ಸ್ಕ್ರೀನ್ಸ್ ನ ಪರಂಪರೆ ಹೊರಟೋಗ್ತಾರೆ. ಅದಕ್ಕೆ ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನಿದಾರಲ್ಲ ಇವೆಲ್ಲ ಒಂದು ಏನೇನು ಮಾಡ್ತಿಲ್ಲ, ಪ್ರತಿಯೊಂದು ಒಂದು ಡಿಸ್ಟ್ರಿಕ್ಟ್ ಕನಿಷ್ಠ ಒಂದು 5 ಟಾಕೀಸ್ ಮಾಡಿಸ್ಬೇಕು, ಸರ್ಕಾರಕಾರ ಹೇಳಿ ಮಾಡಿಸ್ಬೇಕು. ಒಂದು ಜನ ಏನಾದ್ರು ದುಡ್ಡು ಕೊಟ್ಬಿಟ್ರೆ ಸರ್ ನಾವು ಸರ್ ಜನ ಇಲ್ಲ ಸರ್, ಜನ ಇಲ್ಲ ನಿಜವಾಗ್ಲು ಜನನೇ ಕೇಳ್ತಾರೆ. ಜನಕ್ಕೆ ಯಾಕೆ ಬಿಡಿ ಸರ್ ಇದು. ಈಗ ಚಿತ್ರಮಂದಿರಗಳನ್ನ ನೋಡ್ಬೇಕಾದ್ರೆ ನೀವು ನಮ್ಮಲ್ಲಿ ಗೌಡಿನ ಜಾಗ ಅಂತ ಇರ್ತಾವ, ಒಂದೊಂದು ಫಿಲ್ಮ್ ಥಿಯೇಟರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಫಿಲ್ಮ್ ಮಾಡುದು. ಥಿಯೇಟರ್ ಇಲ್ಲ ಅಂತೇಳಿ ಜನ ಬರಂಗಿಲ್ಲ ಅಷ್ಟೇ ಸರ್. ಕುಂದ್ರೋಗಿ ಸೀಟ್ ಇಲ್ಲ ಪಾಪ ಅವ್ರಿಗೆ. ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಒಂದು ಮನವಿ ಮಾಡಿ ಒಂದು ಡಿಸ್ಟ್ರಿಕ್ಟ್ ವೆಲ್ ನೋಡಿ ಹೀರೋ ಮಾತಾಡ್ತಿದ್ದಾರೆ, ಇದೆಲ್ಲ ಡೌಗಳಿದೆಲ್ಲ. ಇದು ಡೌ. ಈ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಪುಡ್ಗೋಸಿ ಏನು ಮಾಡಲ್ಲ. ಈಗ ಜನತಾ ಟಾಕೀಸ್ ಅಂತ ಹೇಳಿ ಬಂದ್ಬಿಡಿ ಸರ್, ಇದೆಲ್ಲ ಹೀರೋ ಡೈಲಾಗ್. ಕರೆಕ್ಟ್. ಸರ್ಕಾರಕ್ಕಂದ್ರೆ ನೀವೋ ಬೇಕಾದ್ರೆ ಅವ್ರಿಗೆ ಕೊಡ್ರಿ, ಎಕ್ಸೆಪ್ಟ್ ಮಾಡ್ತಾರೆ. ನೋಡಿ ಡೌಗಳು ನೋಡಿ ಇವರು ಸರ್ಕಾರಕ್ಕೆ ಒಂದು ಇದೆಲ್ಲ ಯಾವ್ದು ನಡೆಯಲ್ಲ ಸರ್. ನೀವ್ ಹೇಳ್ದಂಗೆ ಒಂದ್ ಒಳ್ಳೇದು ಏನಾರ ಆದ್ರೆ ಇಲ್ಲ ಸರ್, ನಿಜವಾಗ್ಲೂ ಜನ ಫಿಲ್ಮ್ ನೋಡ್ತಾರೆ ಸರ್. ಯಾಕಂದ್ರೆ ಮೊಬೈಲ್ ನೋಡ್ಕೊಂತ ಕೂತ್ರೆ ಅದ ಸ್ಕ್ವಿಂಟ್ ಆಗತ್ತವ. ಜನ ಎಲ್ಲ ಹಿಂಗ್ ನೋಡಾತಾರ ಈಗ. ಮೊಬೈಲ್ ನೋಡ್ಕೊಂಡು ನೀವು ಇದ್ರಿ ಬಂದ್ರು ಎಲ್ಲೇ ನೋಡ್ದಂಗೆ ಮಾಡಿ ನೋಡಿ ಅವ ಬೈತಾನೆ ಅವ್ನಿಗೆ ಏನಂತ. ನಾ ಇದ್ರಿ ಬಂದು ನೀವು ಮಾತಾಡ್ತು ಅವನು ಕಷ್ಟ ಅವ್ನಿಗೆ ಗೊತ್ತು. ಯಾಕಂದ್ರೆ 12 ತಾಸು ಮೊಬೈಲ್ ನೋಡ್ತಿರ್ತಾನೆ. ನೀವ್ ಹೆಂಗ್ ಸರ್ ಇಷ್ಟ ಚೆನ್ನಾಗಿ ನಗ್ತೀರಾ, ನಗ್ನಗ್ತ ಮಾತಾಡ್ತೀರಾ? ಇಲ್ಲ ಸರ್, ಅದು ಅಲ್ಲ. ಈಗ ನಮ್ಮಲ್ಲಿ ಜನ ಎಲ್ಲ ಹೀರೋಗಳು ಅಂತಾರ, ಥಿಯೇಟರ್ಗೆ ಹೋಗಿ ನಮಸ್ಕಾರ, ಥಿಯೇಟರ್ಗೆ ಹೋಗಿ ನೀವು ಫಿಲ್ಮ್ ನೋಡ್ತಿರ್ತೀರಿ. ಎಲ್ಲದು ಥಿಯೇಟರು ಮಾಲ್ ಹೋದ್ರೆ 500-200 ರೂಪಾಯಿ. ಹೌದು. ಆಮೇಲೆ ಅವ್ರಿಗೆ ಎಲ್ಲೂ ಸಂದೇಹ ಕಳ್ಕೊಂಡು ಹೋಗ್ತಾರ. ಹಳ್ಳಿ ಜನ ಎಲ್ಲಿ ಗೊತ್ತಾಗುತ್ತೆ ಸರ್. ನಾವು ಎಜುಕೇಟ್ ಆಗಿ ನಾವು ಅಲ್ಲಿ ಹೋದ್ರೆ ಈಗ ನಮ್ಮ ಹುಡ್ರು ಏನೋ ಮೊಬೈಲ್ ನೋಡ್ಕೊಂಡು ಅವ್ರಿಂದ ನಾವು ಹೋಗ್ಬೇಕಾಗುತ್ತೆ. ಈಗ ಈ ಕಡೆ ಬಾ ಈ ಕಡೆ ಬಾ ಅಂತ. ಸರ್ ನೀವು ಬೆಂಗಳೂರಿಗೆ ಹೋದ್ರ ಮಾಲ್ಗೆ ಹೋದ್ರ ರಾತ್ರಿ 2 ಗಂಟೆಗಂತ 10 ಗಂಟೆಗೆ ಇದು ಯಾವುದೋ ಒಂದು ಫಿಲ್ಮ್ ಬಂದದ್ದು, ಯಾವುದು ದುರಂಧರ್. ಅದು ರಾತ್ರಿ 10 ಗಂಟೆ ಅಂತದ್ದು. 10 ಗಂಟೆಗೆ ಹೋಗಿ 2 ಗಂಟೆಗೆ ಬರ್ಬೇಕಂತ. ಅದಕ್ಕೆ ಸರ್, ಅದಕ್ಕೆ ನಾನು ನಿಮ್ಗೆ ನಮ್ಮ ಪರಂಪರೆ ಆಕ್ಚುಲಿ ನಾನು ಹೇಳೋದು ಇಷ್ಟ ಸರ್, ನಮ್ಮ ರಿಕ್ವೆಸ್ಟ್ ಎಲ್ಲಾ ಸಾರ್ವಜನಿಕರ ಪರವಾಗಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಒಂದು ಪ್ಯಾಕೇಜ್ ಕಟ್ಟಿಸ್ಕೊಡಿ ಸರ್. ನೀವು ಅದು ಏನ್ ಮಾಡ್ತೀರೋ ಗೊತ್ತಿಲ್ಲ, ಒಟ್ಟು ಮಾಡ್ರಿ, ಎಲ್ಲ ಫಿಲ್ಮ್ ಸಕ್ಸಸ್ಫುಲ್. ಯಾಕಂದ್ರೆ ಮೊಬೈಲ್ ನೋಡಕ್ ಬೇಜಾರಿಗೆ ಜನಕ್ಕೆ. ಮೊಬೈಲ್ ನೋಡಕ್ ಇಷ್ಟಪಡಲ್ಲ. 3 ತಾಸು ಕೂತ್ಕೊಂಡು ಮೊಬೈಲ್ ನೋಡ್ಬೇಕಲ್ಲ ಅವ್ರು, ಒಂದು ಫಿಲ್ಮ್ ನೋಡ್ಬೇಕಲ್ಲ, ಆಗಂಗಿಲ್ಲ ಅವ್ರ ಕಡೆಯಿಂದ. ಹಿಂಗಾಗಿ ಎಲ್ಲವೂ ಫ್ಲಾಪ್ ಆಗ್ಬಿಡ್ತಾವೆ. ನಿಮ್ಮ ಇಂಟೆಲಿಜೆನ್ಸಿ ನಿಮಗೆ ಬೇಕಾಗಿದ್ದ ಆಯ್ಕೆ ಮಾಡ್ಕೋಬೇಕಂದ್ರೆ ಒಂದು ಸಣ್ಣ ಇದ್ರೊಳಗೆ ಸ್ಕ್ರೀನ್ ನೋಡೋಕ್ಕಾಗಲ್ಲ ಸರ್. ಸರ್ ಇಟ್ಕೊಂಡು ಅವ್ರನ್ನ ತುಂಬಾ ದಿವಸ ನೋಡ್ಕೊಳಕ್ಕಾಗಲ್ಲ. ಹಾ ಸರ್, ಇವರೆಲ್ಲ ಇಟ್ಕೊಂಡವ್ರು, ಮೊಬೈಲ್ ಇಟ್ಕೊಂಡವ್ರು. ಅದು ಕಟ್ಟಿರೋದಲ್ವಾ, ಅದಕ್ಕೆ ಕಟ್ಕೊಂಡವ್ರು. ಅದು ಕಟ್ಕೊಂಡವ್ರು ಹೇಳ್ತಾ ಇದು ಜೋಬಲ್ಲಿ ಇಟ್ಕೊಳ್ಳೋದಲ್ವಾ, ಅದಕ್ಕೆ ಇಟ್ಕೊಂಡವ್ರು. ಇಟ್ಕೊಂಡವ್ರು ಕೊನೆ ತನಕ ಅಂತ ಪ್ಯಾಕೇಜ್ ಕೊನೆ ತನಕ ಇದು ನಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರೆಲ್ಲ ಹೋಗಿ ಒಂದು ಥಿಯೇಟರ್ ಹೋಗಿ ಫಿಲ್ಮ್ ನೋಡಿ RS ಅಂತ ಹೇಳ್ತಾ ಅವರಿಗೆ ತಮ್ಮ ಹೃತ್ಪೂರ್ವಕ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಬಂದೆ 2 ನಿಮಿಷ ನಗ್ನಗ್ತಾ ಮಾತಾಡ್ತಾರೆ.